दर्शन दीजो तुम्ही हो ज्ञान प्रदाता, तुम्ही हो ज्ञान प्रदाता। सृष्टि स्थिति लय की साक्षी तुम्ही हो, सृष्टि स्थिति लय की साक्षी तुम्ही हो, तुम्ही हो चेतन रूपा, तुम्ही हो चेतन रूपा। अवगुरुदेव दर्शन दीजो, अवगुरुदेव दर्शन दीजो तुम्ही हो ज्ञान प्रदाता, तुम्ही हो ज्ञान प्रदाता। अनाथ दीन बंधु, अनाथ दीन बंधु तुम्ही हो आनंद रूपा, तुम्ही हो आनंद रूपा। अवगुरुदेव दर्शन दीजो, अवगुरुदेव दर्शन दीजो तुम्ही हो ज्ञान प्रदाता, तुम्ही हो ज्ञान प्रदाता। अज्ञान नाशक शरण संरक्षक, अज्ञान नाशक शरण संरक्षक, आत्मा ज्ञान प्रदाता, आत्मा ज्ञान प्रदाता। अवगुरुदेव दर्शन दीजो, अवगुरुदेव दर्शन दीजो तुम्ही हो ज्ञान प्रदाता, तुम्ही हो ज्ञान प्रदाता। तिष्ठति ज्ञानरूपं नररूपं कबीरभो, वासनाजाल सर्वत्रं ज्ञानदृष्टिविनश्यति। त्वं कबीरमहावन्दे ज्ञानीनाम् अधिकभवः, जड अध्यास महाबन्धना बोधज्ञान विमुच्यते। नमोऽस्तुते कबीरस्य साधुवृन्द, नमोऽस्तुते गोस्वामी धर्मदासस्य वन्दनं च पुनः पुनः। बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय। ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ. ಸತ್ಸಂಗ ಅದು ಇಲ್ಲ, ಅದು ಅವ್ರದ್ದು ವಿಚಾರಕ್ಕೆ ಮಾಡಿಕೊಂಡಿದ್ದೀವಿ. ವಿಚಾರಕ್ಕೆ ಸ್ವಂತ ಮನೆಗಳು ಸ್ವಂತ ಆಶ್ರಮ ಅಂದರೆ ಅದೇನು ಬೇಕಾಗಿತ್ತು ಹಾಕೊಂಡು ಇಲ್ಲಿ ಏನು ಮಾಡಬೇಕಾಗಿತ್ತು ಪರ್ಮಿಷನ್ ತೊಗೊಂಡು. ಸತ್ಸಂಗ, ಸತ್ಸಂಗವನ್ನು ಏನಕ್ಕೆ ನಾವು ಗುರುಗಳು ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದರೆ, ಮನುಷ್ಯನು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ಅನೇಕ ರೀತಿಯ ಈ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಇದ್ದಾವೆ. ಅದರಲ್ಲಿ ಭಾರತ ಒಂದು ರಾಷ್ಟ್ರ, ಈ ಸಣ್ಣ ಸಣ್ಣ ರಾಷ್ಟ್ರಗಳು ಇದ್ದಾವೆ.
ಸಣ್ಣ ಸಣ್ಣ ರಾಷ್ಟ್ರಗಳು. ನೋಡಿ, ಕೆಲವು ರಾಷ್ಟ್ರಗಳಲ್ಲಿ ಮನುಷ್ಯ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಜೀವನನೇ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಕಷ್ಟಗಳು. ಹುಟ್ಟಿದ ಮೇಲೆ ಕಷ್ಟ, ಸಮಾಜದಿಂದ ಕಷ್ಟ, ಪರಿವಾರದಿಂದ ಕಷ್ಟ, ಬಂಧು ಬಳಗದಿಂದ ಕಷ್ಟ, ರಾಜನಿಂದ ಕಷ್ಟ. ಹೀಗೆ ನೋಡಿ, ಇವಾಗ ಒಂದು ತರಂಗನಲ್ಲಿ ಕೊಟ್ಟಿದ್ದಾರೆ ಲಿಬಿಯಾ. ಈ ಲಿಬಿಯಾ ಅನ್ನೋ ಒಂದು ರಾಷ್ಟ್ರದಲ್ಲಿ ದಿನನಿತ್ಯ ಹಲ್ಲೆ, ದರೋಡೆ, ಇದೆಲ್ಲ ಮ್ಯಾಗ್ಸಿನಲ್ಲಿ ಕೊಟ್ಟಿರೋದು. ದಿನನಿತ್ಯ ಹಲ್ಲೆ, ದರೋಡೆ, ಅತ್ಯಾಚಾರ ಇವುಗಳು ನಡೀತಾ ಇದೆಯಂತೆ. ಇನ್ನು ಮನುಷ್ಯ ಯಾವ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ? ನಾವೆಲ್ಲ ಪುಣ್ಯವಂತರು, ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ಅದರಲ್ಲೂ ಕರ್ನಾಟಕದ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹುಟ್ಟಿದ್ದೀವಿ, ಪುಣ್ಯವಂತರು ನಾವು. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತೇಳಿ ಸತ್ಸಂಗದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮಹನೀಯರುಗಳು. ಸತ್ಸಂಗದ ವ್ಯವಸ್ಥೆ. ಸತ್ಸಂಗದಲ್ಲಿ ನಾವು ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಳ್ಬೇಕು. ಒಂದೇ ಕಥೆ ಮೂಲಕ, ಮೊನ್ನೆ ಅಲ್ಲಿ ಸಂತೋಷ್ ಸಾಹೇಬರು ಅಂತ ಅವ್ರು ಹೇಳಿದ್ರು, ಕಥೆ ಮೂಲಕ ಪ್ರಾರಂಭ ಮಾಡೋಣ. ಇದೇ ರೀತಿ ಸತ್ಸಂಗ ನಡೀತಾ ಇದೆ. ದೊಡ್ಡ ಗುರುಗಳು ಸೇರಿದ್ದಾರೆ, ಸಾವಿರಾರು ಜನ ಸೇರಿದ್ದಾರೆ. ನಮ್ಮ ಹನುಮಾನ್ ದಾಸರು ಸತ್ಸಂಗ ಮಾಡುವಾಗ ವಿನಾಯಕ ಸ್ಕೂಲೆಲ್ಲ ತುಂಬೋಗ್ಬಿಡೋದು. ವಿನಾಯಕ ಸ್ಕೂಲು ಒಳಗಡೆ ಅಷ್ಟು ಜನ ತುಂಬೋಗ್ಬಿಡೋದು. ಅದೇ ರೀತಿ ಸತ್ಸಂಗ ನಡೀತಾ ಇದೆ. ಒಬ್ಬ ವ್ಯಕ್ತಿ ಸತ್ಸಂಗಕ್ಕೆ ಹೊಸದಾಗಿ ಬಂದ. ಅವತ್ತಿನ ವಿಚಾರ ಏನು ಅಂತಂದರೆ, 3 ಮಾತುಗಳನ್ನು ಹೇಳ್ತಾರೆ ಸ್ವಾಮೀಜಿಗಳು. ಮೊದಲಿಗೆ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು. 2ನೇ ಮಾತು ತೆಗೆದುಕೊಂಡು ಹೋಗಬೇಕು. 3ನೇ ಮಾತು ಬಿಟ್ಟು ಹೋಗಬೇಕು. ಅದು ರಹಸ್ಯವಾದ ಶಬ್ದಗಳು. ಒಬ್ಬ ವ್ಯಕ್ತಿಗೆ ಅದು ಅರ್ಥ ಆಗಲಿಲ್ಲ, ಆಗ್ತಾನೆ ಬಂದಿದ್ದ. ನೋಡಿ, ಸತ್ಸಂಗಕ್ಕೆ ಮೊದಲನೇ ದಿನ ಬರೋರಿಗೆ ಅರ್ಥ ಆಗೋದಿಲ್ಲ, ಪ್ರತಿನಿತ್ಯ ಬರಬೇಕು. ಯಾವ ವಿದ್ಯಾರ್ಥಿ ಅವನು ಡಿಗ್ರಿ ಪಾಸ್ ಮಾಡಬೇಕಾದ್ರೆ UKG LKG ಇಂದ ಕೊನೆಯವರೆಗೂ ಓದ್ತಾನೋ, ಅದೇ ರೀತಿಯಾಗಿ ಸತ್ಸಂಗ ಅರ್ಥ ಆಗಬೇಕಾದ್ರೆ, ಶಬ್ದಗಳು ಅರ್ಥ ಆಗಬೇಕಾದ್ರೆ ಸತ್ಸಂಗ ಆದಾಗೆಲ್ಲ ಬರ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು. ಅವನಿಗೆ ಅರ್ಥ ಆಗಲಿಲ್ಲ ಕೊನೆವರೆಗೂ. ಸತ್ಸಂಗ ಮುಗಿದೋಯ್ತು. ಅವನು ಕೊನೆಯವರೆಗೂ ಆ 3 ಮಾತುಗಳನ್ನೇನೋ ಪರಿವರ್ತನೆ ಆಗಬೇಕು, ಬಿಟ್ಟು ಹೋಗಬೇಕು, ತಗೊಂಡು ಹೋಗಬೇಕು, ಇಷ್ಟೇ ಇದ್ದಿದ್ದು ಅವನ ತಲೆಯಲ್ಲಿ. ಗೇಟ್ನವ್ರಿಗೂ ಹೋದ, ಅಲ್ಲಿ ಸಾಕಷ್ಟು ಚಪ್ಪಲಿಗಳು ಬಿಡೋ ಜಾಗ. ಅವನು ಅದನ್ನು ನೋಡಿ ಅದಕ್ಕೆ ಪರಿವರ್ತನೆ ಮಾಡ್ಕೊಂಬಿಟ್ಟ. ಏನೋ ಪರಿವರ್ತನೆ ಆಗಬೇಕು ಅಂದರೆ ಬದಲಾವಣೆ ಆಗಬೇಕು. ಅವಾಗೇನು ಮಾಡ್ದ? ತನ್ನ ಚಪ್ಪಲಿನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅವನ ಮನಸ್ಸಿಗೆ ಬಂದ್ಬಿಡ್ತು. ತೆಗೆದುಕೊಂಡು ಹೋಗ್ಬೇಕು, ಹೊಸದಾಗಿ ತೆಗೆದುಕೊಂಡು ಹೋಗ್ಬೇಕು, ಬಿಡಬೇಕು, ಹಳೆದನ್ನು ಬಿಡಬೇಕು. ನೋಡಿ, ಅವನು ಬುದ್ಧಿಮಟ್ಟ ಅಷ್ಟೇ. ಯಾಕಂದರೆ ಅವ್ನು ಮೊದಲನೇ ದಿನ ಬಂದಿದ್ದ. ಮೊದಲನೇ ದಿನ ಅವನ ಬುದ್ಧಿಮಟ್ಟ ಅಷ್ಟೇ ಓಡಿದ್ದು. ಯಾಕಂದರೆ ಮೊದಲನೇ ದಿನಕ್ಕೆ ಏನೂ ಅರ್ಥ ಆಗೋದಿಲ್ಲ. ಆಗೇನು ಮಾಡ್ದ? ಅದೇ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡ, ಹಳೇದನ್ನು ಬಿಟ್ಟ, ಹೊಸದನ್ನು ತೆಗೆದುಕೊಂಡು ಹೊರಟೋದ. ಆದರೆ ವಿಚಾರ ಅದಲ್ಲ. ಪರಿವರ್ತನೆ ಆಗಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ ಲೋಪಗಳನ್ನು, ಮನುಷ್ಯನಲ್ಲಿರ್ತಕ್ಕಂಥ ಲೋಪಗಳನ್ನು ಬಿಡುವಂತನಾಗಬೇಕು. ಇದು ಬಿಡೋದು. ದೋಷಗಳನ್ನು ಬಿಡುವಂತನಾಗಬೇಕು, ರಾಗದ್ವೇಷಗಳನ್ನು ಬಿಡುವಂತನಾಗಬೇಕು. ಮತ್ತು ತೆಗೆದುಕೊಂಡು ಹೋಗೋದೇನು? ಗುರುಗಳು ಏನು ಆಚರಣೆಯಲ್ಲಿದ್ದಾರೆ, ಯಾವ ರೀತಿ ಅವರ ಆಚರಣೆ ಇದೆ, ಏನು ಮಾಂಸಾಹಾರ ನಿಷೇಧ ಅವ್ರು ಮಾಡಿದ್ದಾರೆ, ಬೀಡಿ ತಂಬಾಕು ಸಿಗರೇಟು ನಿಷೇಧ ಮಾಡಿದ್ದಾರೆ,
ರಾಗದ್ವೇಷಾದಿಗಳನ್ನು ಬಿಟ್ಟಿದ್ದಾರೆ. ಆ ರೀತಿ ತನ್ನಲ್ಲಿರತಕ್ಕಂಥ ರಾಗದ್ವೇಷಾದಿಗಳನ್ನು ಬಿಡಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಬಿಡಬೇಕು. ಮದ ಮತ್ಸರಗಳ ಇವೆಲ್ಲನ ಬಿಡಬೇಕು. ಇದೇ ಬದಲಾವಣೆ ಆಗೋದು. ಇದೇ ಬದಲಾವಣೆ ಆಗೋದು. ಯಾಕೆ ಈ ರೀತಿ ಬದಲಾವಣೆ ನಮಗೆ ಅವಶ್ಯಕ ಅಂತಂದರೆ, ಆಗಲೇ ಹೇಳ್ದಂಗೆ ನಾವು ಪುಣ್ಯವಂತರು ಇಲ್ಲಿ ಹುಟ್ಟಿದ್ದೀವಿ, ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀವಿ. ಮತ್ತೆ ಎಲ್ಲಿ ಹುಟ್ತೀವೋ ಗೊತ್ತಿಲ್ಲ. ನಾವು ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಜನ್ಮ ನಿರ್ಧಾರವಾಗಿದೆ. ಹಾಗಾಗಿಯೇ ನಾವು ಬದಲಾವಣೆ ಆಗಬೇಕು. ಬದಲಾವಣೆ ವಿಚಾರದಲ್ಲಿ ಇವತ್ತಿನ ಒಂದು ವಿಚಾರ ಸ್ವರ್ಗ. ಸ್ವರ್ಗ ಆಕಾಶದಲ್ಲಿ ಇಲ್ಲಪ್ಪ, ನಮ್ಮೆಲ್ಲರ ನಡುವೆ ಇದೆ. ಮನಸ್ಸಿನ ಪವಿತ್ರತೆಯಲ್ಲಿ ಅಡಗಿದೆ ಅನ್ನೋ ಒಂದು ವಿಚಾರವನ್ನು ವಿಚಾರ ಮಾಡೋಣ. ಹೇಳ್ತಾರೆ, ಕೃತಿಯ ಸೂತ್ರ ಲೋಕ ಏಕ ಆಹಯಿ लाख 50 की आयु कहही विद्या वेद पढ़े पुनि सोई बचन कहन परतक्षय होई पैटी बात विद्या की पेटा बाहुक बरम बया संकेता कग कोजन को तुम परे पाचे अगम अपार बिन परचय कस जानी हो कबीर ಜೂಟ है अंक. ಇಲ್ಲಿ ಸ್ವರ್ಗದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಸ್ವರ್ಗದ ಬಗ್ಗೆ ಏನು? ಸ್ವರ್ಗ ಎಲ್ಲಿದೆ ಅಂತ ಹೇಳ್ತಾರೆ ಧರ್ಮಗ್ರಂಥಗಳು. ಮೇಲೆ ಇದೆ, ಮೇಲೆ ಇದೆ, ಭೂಮಿ ಮೇಲಿನ ಲೋಕದಲ್ಲಿ ಇದೆ. ಸ್ವರ್ಗ ಅನ್ನೋ ಲೋಕದ ಇದ್ದಾದ ಪಕ್ಷದಲ್ಲಿ ಈಗೆಲ್ಲ ಕಂಡುಹಿಡಿದು ಬಿಡ್ತಾ ಇದ್ರು. ಬುಧ ಗ್ರಹ ಕಂಡುಹಿಡಿದ್ಬಿಟ್ರು, ಮಂಗಳ ಗ್ರಹ ಕಂಡುಹಿಡಿದ್ಬಿಟ್ರು, ಹೋಗಿ ಬಂದ್ಬಿಟ್ರು, ಚಂದ್ರಲೋಕಕ್ಕೆ ಹೋಗಿ ಬಂದ್ಬಿಟ್ರು ಅಲ್ಲೂರಾ. ಬಟ್ ಇದು ಯಾಕೆ ನಮ್ಮಲ್ಲಿ ಇಷ್ಟೊಂದು ತುಂಬ್ಕೊಂಡ್ಬಿಟ್ಟಿದೆ ಅಂದರೆ, ನಮ್ಮ ಗ್ರಂಥಗಳಲ್ಲಿ ಅದೇ ವಿಚಾರವನ್ನು ತುಂಬಿಟ್ಟಿದ್ದಾರೆ. ಸ್ವರ್ಗ ಮೇಲೆ ಇದೆ, ಪಾತಾಳ ಕೆಳಗೆ ಇದೆ. ಸ್ವರ್ಗ ಮರ್ತ್ಯ, ಪಾತಾಳ. ಮರ್ತ್ಯ ಅಂದರೆ ಭೂಲೋಕ. ನೀನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಒಂದು ಫಾರ್ಮುಲಾ ಇಟ್ಬಿಟ್ಟಿದ್ದಾರೆ, ಸೂತ್ರ. ಆ ಸೂತ್ರ ಏನು ಅಂತಂದರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಿನಗೆ ಸ್ವರ್ಗಲೋಕ ಸಿಗುತ್ತೆ. ಮತ್ತು ಇಲ್ಲಿ ವಿವರಣೆ ಕೊಡ್ತಾರೆ, ಸ್ವರ್ಗಲೋಕದಲ್ಲಿ 50 ಲಕ್ಷ ವರ್ಷದವರೆಗೂ ನೀನು ಅಲ್ಲಿ ಇರ್ತೀಯಪ್ಪ ಅಂತ. 50 ಲಕ್ಷ ಏನೆಂತ ಆಸೆ ಇಟ್ಬಿಟ್ಟಿದ್ದಾರೆ ನೋಡಿ. ಒಂದಲ್ಲ ಎರಡಲ್ಲ, 50 ಲಕ್ಷ ವರ್ಷ. ಈ ಹೇಳತಕ್ಕಂಥವರೆಲ್ಲ ಹೋಗಿ ಬಂದು ಹೇಳಿದ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಬೀರ್ ಸಾಹೇಬ್. ಹೋಗಿ ಬಂದಿದ್ದಾರೆ ಅವರೆಲ್ಲ? ಯಾರೂ ಬಂದಿಲ್ಲ. ಮತ್ತೆ ಹೇಗೆ ನಾವು ವಿಚಾರ ಮಾಡಬೇಕು ಅದನ್ನು? ಅದೆಲ್ಲ ಕಲ್ಪನೆಯಿಂದ ಸೃಷ್ಟಿ ಮಾಡಿದರೆ, ಒಳ್ಳೆ ಕೆಲಸಗಳನ್ನು ಮಾಡುವಂಥರಾಗಲಿ ಅಂತೇಳಿ ಅದನ್ನು ಸೃಷ್ಟಿ ಮಾಡಿದ್ರು. ಮನುಷ್ಯ ಈ ಒಂದು ಪ್ರಪಂಚದಲ್ಲಿ ಒಂದು ಅಲ್ಪಾಯು, ಕಡಿಮೆ ಆಯುಷ್ಯು, ಅನೇಕ ಇಚ್ಛೆಗಳನ್ನು ಒಳಗೊಂಡು ಅವನು ಜೀವನವನ್ನು ನಡೆಸ್ತಾ ಇರ್ತಾನೆ. ಆ ಇಚ್ಛೆಗಳಲ್ಲಿ ಕೆಲವು ಪೂರ್ಣ ಆಗೋದಿಲ್ಲ, ಹಾಗೇನು ಮಾಡಿದ್ರು, ಒಂದು ಕಲ್ಪಿತ ಸ್ವರ್ಗಲೋಕವನ್ನು ಸೃಷ್ಟಿ ಮಾಡಿಬಿಟ್ರು. ಅಲ್ಲಿ ನಿಮಗೆ ಸಿಗುತ್ತೆ, ನೀವೇನೇನು ಅಂದ್ಕೊಂಡಿದ್ರೋ ಎಲ್ಲವೂ ಅಲ್ಲಿ ಸಿಗುತ್ತೆ. ಸುಂದರ ಸ್ತ್ರೀಯರು ಸಿಗ್ತಾರೆ ಪುರುಷನಿಗೆ, ಸ್ತ್ರೀಯಗೆ ಅದೇ ರೀತಿ. ಈ ರೀತಿ ಲಕ್ಷಗಳ ವರ್ಷ, 50 ಲಕ್ಷ ವರ್ಷ ನೀನು ಅಲ್ಲಿ ಇರಬಹುದು. ಪ್ರಾಪಂಚಿಕ ಸುಖವನ್ನು ಭೋಗಿಸೋದಕ್ಕೆ ನಾವು ಈ ದೇಹವನ್ನು ಧಾರಣೆ ಮಾಡಿದ್ದೀವಿ ಅಲ್ವರಾ? ಈ ದೇಹದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಅದೇ ರೀತಿ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಒಂದು ದೇಹ ಬೇಕಲ್ಲ, ದೇಹ ಬೇಕು. ದೇಹ ಹೋಯ್ತು, ಅಲ್ಲೇನು ಸುಖವಾಗಿರ್ತಾರ ಸ್ವರ್ಗದಲ್ಲಿ? ಇಲ್ಲ.
ಇಲ್ಲಿ ಯಾವ ರೀತಿ ಕಾಯಿಲೆ ಕಸಾಲೆಗಳು ಕೂಡಿದೆಯೋ ದೇಹದಲ್ಲಿ, ಅಲ್ಲೂ ಅದೇ ರೀತಿ ಇರುತ್ತೆ. ನಾವು ವಿಚಾರ ಮಾಡಬೇಕು, ವಿಚಾರ ಮಾಡಬೇಕು. ಬಯಕೆಯಿಂದ ಹೇಳ್ತಾರಲ್ಲ ಅನೇಕ ಸ್ತ್ರೀಯರು, ಇಲ್ಲಿ ಏನೇನು ಕಾಯಿಲೆ ಕಸಾಲೆ ಇದೆ ಅಲ್ಲೂ ಇರಲೇಬೇಕಲ್ವಾ, ವಿಚಾರ ಮಾಡಬೇಕಲ್ಲ. ದೇಹ ಬೇಕು ತಾನೆ ಅಲ್ಲಿ ಬೋಗ್ಸೋದಕ್ಕೆ. ದೇಹ ಇಲ್ಲ ಹೆಂಗೆ ಬೋಗ್ಸಿದ್ಯಾ? ಬೋಗ್ಸಕ್ಕಾಗೋದಿಲ್ಲ. ಹಾಗಾಗಿ ಮನುಷ್ಯನ ಒಂದು ಆಸೆಗೆ ಒಂದು ಕಲ್ಪಿತ ಸ್ವರ್ಗವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಇದ್ರೂ ಸಹ ಒಂದು ಪಕ್ಷ ಸ್ವರ್ಗ ಇದೆ ಅಂತ ತಿಳ್ಕೊಳ್ಳಿ. ಆ ವಿಷಯ ಸುಖಗಳು ಮನುಷ್ಯನನ್ನ ಬಿಡುಗಡೆಗೊಳಿಸಲಾರವು. ಏನೋ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆಗೊಳಿಸೋದಿಲ್ಲ ಅದು. ಅದಕ್ಕೆ ಕೃಷ್ಣನು ಹೇಳಿದ್ದಾನೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಏ ಅರ್ಜುನ, ನೀನು ಬ್ರಹ್ಮಲೋಕದವರೆಗಿನ ಯಾವುದೇ ಲೋಕಕ್ಕೆ ಹೋಗಲಿ, ಎಷ್ಟೇ ವರ್ಷ ಇರಲಿ, 50 ಲಕ್ಷ ಅಲ್ಲ 100 ಲಕ್ಷ ವರ್ಷ ಅಲ್ಲಿರಲಿ, ಮತ್ತೆ ನೀನು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕಪ್ಪ. ನಿನ್ನ ಪುಣ್ಯದ ಫಲ ತೀರ್ತು ಅಂದರೆ ತಾಯಿ ಗರ್ಭಕ್ಕೆ ಬಂದ್ಬಿಡಬೇಕು. ಇದು ಶತಸಿದ್ಧ. ಅಲ್ಲೂ ಮಲಿನ ವಿಚಾರಗಳೇ ಭೋಗಿಸೋದು, ಬೇರೆ ಏನಿಲ್ಲ ಅಲ್ಲೂ. ಹಾಗಾಗಿ ಅವುಗಳ ಇಚ್ಛೆಯನ್ನು, ಆ ಸ್ವರ್ಗಲೋಕದ ಇಚ್ಛೆಯನ್ನು ಬಿಡೋ. ಸ್ವರ್ಗಲೋಕದ ಇಚ್ಛೆಯನ್ನು ಬಿಡು. ಇದನ್ನೆಲ್ಲ ಪಂಡಿತರು, ಧರ್ಮ ಗ್ರಂಥಗಳು ಎಲ್ಲ ತುಂಬಿಟ್ಟಿದ್ದಾವೆ. ಎಲ್ಲ ಧರ್ಮದಲ್ಲೂ ಇದ್ದಾವೆ. ಇದೆಲ್ಲ ಜಗತ್ತಿನಲ್ಲಿ ಎಷ್ಟೆಷ್ಟು ಧರ್ಮ ಇದ್ದಾವೆ, ಎಲ್ಲ ಧರ್ಮದಲ್ಲೂ ಇದ್ದಾವೆ. ಈ ಕಲ್ಪಿತ ವಾಣಿ ಶಬ್ದಗಳು ಮನುಷ್ಯನ ಮನಸ್ಸಿನಲ್ಲಿ ಕುಂಡಿಸ್ಬಿಟ್ಟಿದ್ದಾರೆ ಅತಿಯಾಗಿ. ಕುಂಡ್ರಿಸಿದ್ರ ಕಾರಣ ಮನುಷ್ಯನು ಅದರಲ್ಲಿ ಮುಳುಗೋಗಿದ್ದಾನೆ. ಮತ್ತು ಯಜ್ಞ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂಥೇಳಿ ಆ ಯಜ್ಞದ ಸಮಯದಲ್ಲಿ ಪಶುಗಳನ್ನು ಬಲಿ ಕೊಡೋ ಸಂಪ್ರದಾಯ. ಅಶ್ವಮೇಧ ಯಜ್ಞ, ಅಶ್ವ ಅಂದರೆ ಕುದುರೆ. ಕೊನೆಗೆ ಅದನ್ನು ಬಲಿ ಕೊಡ್ತಾರೆ. ಅದಕ್ಕೆ ಅದು ಒಳ್ಳೇದೋ ಕೆಟ್ಟದ್ದೋ ಬಲಿ ಕೊಡೋದು? ಒಳ್ಳೇದಲ್ಲ. ಕಳೆದ ವಾರ ಹೇಳಿದಂಗೆ ನಾಗರ ಪಂಚಮಿನಲ್ಲಿ ನಾವು ಪೂಜೆ ಮಾಡ್ತೀವಿ ನಾಗರ ದೇವತೆಯನ್ನ, ನಾಗರಾವನ. ಅದನ್ನು ಹೊಡೆದಾಕಿದ್ರೆ ದೋಷ ಅಂತೀವಿ. ಇದು ದೋಷ ಅಲ್ವೇ? ಪ್ರಾಣಿ ಹತ್ಯೆ ಸಂಪೂರ್ಣವಾಗಿ ದೋಷ. ಹಾಗಾಗಿ ಅದನ್ನು ಬಿಡಿ. ದೇವರ ಹೆಸರಿನಲ್ಲಿ ಬಲಿ ಕೊಡೋದನ್ನು ಬಿಡಿ. ಸಾತ್ವಿಕ ಪೂಜೆ ಮಾಡೋದಾದರೆ ಮಾಡಿ. ಅದನ್ನು ಸಾತ್ವಿಕ ಪೂಜೆ ಮಹಾವೀರ, ಬೌದ್ಧ ಇವರೆಲ್ಲರೂ ಸಹ ಅದಕ್ಕೆ ಅವಕಾಶ ಕೊಟ್ಟರು. ಬಲಿಯೆಲ್ಲ ಬೇಡ ಅಂತೇಳಿ ಬದಲಾವಣೆ ಆಯಿತು. ಸ್ವರ್ಗ ಇಲ್ಲೇ ಇದೆಯಪ್ಪ, ಇಲ್ಲೇ ಇದೆ. ಅದು ಯಾವ ರೀತಿ ಇದೆ ಅನ್ನೋದು ಈ ಕೃಷ್ಣನ ಉದಾಹರಣೆ ಎಲ್ಲ ಹೇಳ್ಬಿಟ್ಟು ನಂತರ ಇಲ್ಲಿ ತಿಳಿಸ್ತಾರೆ. ಕೃಷ್ಣನು ಮಹಾನ್ ಕ್ರಾಂತಿಕಾರಿ ಪುರುಷ. ದ್ವಾಪರ ಯುಗದಲ್ಲಿ ಕ್ರಾಂತಿಕಾರಿ ಅರ್ಥ ಏನು ಅಂತ ಅಂದರೆ, ಕ್ರಾಂತಿಕಾರಿ ಪುರುಷ ಅಂದರೆ ಅವನ ಮಾತಿನಿಂದ ಅನೇಕ ಜನರ ಮನಸ್ಸುಗಳು ಬದಲಾವಣೆ ಆಗಬೇಕು. ಯಾರದೇ ವ್ಯಕ್ತಿಯಾಗಲಿ ಅವನ ಮಾತಿನಿಂದ ಅನೇಕ ಜನರ ಮನಸ್ಸು ಬದಲಾವಣೆ ಆಗಬೇಕು. ಉದಾಹರಣೆಗೆ ಗಾಂಧಿ ಮಾತಾಡ್ತಾ ಇದ್ದರೆ ಎಲ್ಲರೂ ಬದಲಾವಣೆ ಆದರು. ಆತನನ್ನ ಕ್ರಾಂತಿಕಾರಿ ಪುರುಷ ಅಂತ ಹೇಳ್ತಾರೆ. ಅವನು ಆ ಕಾಲದಲ್ಲಿ ಕ್ರಾಂತಿಕಾರಿ ಪುರುಷ. ಆತನು ಪಶುಪಾಲನೆ, ಅವನ ಒಂದು ವರ್ಣ ಏನು, ಗೊಲ್ಲರ. ಪಶು ಪಾಲನೆ ಮಾಡೋದು.
ಗೋವುಗಳನ್ನ ಮೇಯಿಸೋದು ಮತ್ತು ಅವುಗಳನ್ನ ಹಾಲು ಕರೆಯೋದು, ಅದನ್ನು ಮಾರಾಟ ಮಾಡೋದು, ಆ ಒಂದು ಜನಾಂಗದಲ್ಲಿ ಬೆಳೆದಂಥವನು ಕೃಷ್ಣ. ಅವನೂ ಸಹ ಬಲಿ ಕೊಡುವುದನ್ನು ಒಪ್ಪಲಿಲ್ಲ. ಅದು ಧಾರಾವಾಹಿನಲ್ಲೂ ಬಂತು. ಏನು ಮಾಡ್ತಾಯಿದ್ರು, ಇಂದ್ರನಿಗೆ ಪೂಜೆ ಮಾಡ್ತಾಯಿದ್ರು ಸಂಪ್ರದಾಯ. ಆತನ ಇಂದ್ರನಿಗೆ ಬಲಿ ಕೊಡೋ ಸಂಪ್ರದಾಯ. ಆ ಒಂದು ಕುರಿನೋ ಮೇಕೆನೋ ಅದನ್ನ ಹೇಳ್ತಾನೆ, ಅಲ್ಲಗೆಳಿತಾನೆ, ಬೇಡಪ್ಪ ಇದು ಸರಿ ಇಲ್ಲ, ಪಾಪದ ಪಶು ಅದು. ಶ್ರೀಕೃಷ್ಣ ಪರಮಾತ್ಮನೇ ಅವನೇ ಹೇಳಿದ್ದಾನೆ ನೋಡಿ. ಅದನ್ನು ಬೇಡ ಅಂತ ಹೇಳ್ತಾನೆ. ಅದು ಭಾಗವತದಲ್ಲಿ ಕಥೆಯಲ್ಲಿ ಬರುತ್ತೆ. ಮಧ್ಯಾಹ್ನ ಮಳೆ ಸುರಿಸ್ತಾ ಗೋಕರ್ಣ ಪರ್ವತನ ಎತ್ತಿಡ್ದ ಅಂತ ಇದೆ ಕಥೆ. ಒಟ್ಟಾರೆ ಅವನು ಬಲಿಯನ್ನು ವಿರೋಧ ಮಾಡ್ತಾನೆ, ಬಲಿಯನ್ನು ವಿರೋಧ ಮಾಡ್ತಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಯಾರು ವೇದಗಳ ಶಬ್ದಗಳಲ್ಲಿ ಆಸಕ್ತರಾಗಿದ್ದಾರೋ ಅವರು ಅಜ್ಞಾನಿಗಳು. ಯಾರು ವಿಷಯಗಳಲ್ಲಿ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೋ, ಆಸಕ್ತಿಯನ್ನು ಇಟ್ಕೊಂಡಿದ್ದಾರೋ ಅವರು ಅಜ್ಞಾನಿಗಳು. ಮತ್ತು ಯಾರು ಸ್ವರ್ಗವನ್ನು ಸರ್ವಶ್ರೇಷ್ಠ ಅಂತೇಳಿ ತಿಳಿದಿದ್ದಾರೋ ಅವರು ಸಹ ಅಜ್ಞಾನಿಗಳು. ಅವರು ಸಹ ಅಜ್ಞಾನಿಗಳು. ಸತತವಾಗಿ 42ರಿಂದ ಒಂದು ವಿಚಾರ ಇದೆ, ಆತ್ಮಜ್ಞಾನ ವಿಚಾರ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದ್ಯಂತ ವಿಪಶ್ಚಿತ ವೇದವಾದರತಃ ಪಾರ್ಥ ನಾಣ್ಯದಾ ಸ್ಥಿತಿವಾದಿನಃ ಕಾಮಾತ್ಮಾನ ಸ್ವರ್ಗಪರ ಜನ್ಮಕರ್ಮ ಫಲಪ್ರದಹಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮೋದೋ ನಾವಿದೀಯತೆ ಹೇಳ್ತಾನೆ. ಅರ್ಜುನ, ಯಾರು ಭೋಗಗಳಲ್ಲಿ ತನ್ಮಯರಾಗಿರುವರೋ, ಅಂದರೆ ವಿಷಯ ಭೋಗಗಳಲ್ಲಿ ತನ್ಮಯರಾಗಿರುವವರೋ, ಮತ್ತು ಯಾರು ಕರ್ಮಫಲಗಳನ್ನು ಪ್ರಶಂಸೆ ಮಾಡಿರುವ ವೇದವಾಕ್ಯಗಳಲ್ಲಿ ಆಸಕ್ತಿಯನ್ನು ಇಟ್ಟಿರುವವರೋ, ಯಾರ ಬುದ್ಧಿಯಲ್ಲಿ ಸ್ವರ್ಗವೇ ಪರಮಪ್ರಾಪ್ಯ ವಸ್ತುವಾಗಿರುವುದೋ ಮತ್ತು ಸ್ವರ್ಗಕ್ಕಿಂತ ಹೆಚ್ಚಿನ ವಸ್ತು ಇರುವುದಿಲ್ಲವೆಂದು ಯಾರು ಹೇಳುವರೋ ಅಂತಹ ಅವಿವೇಕಿಗಳು. ನೋಡಿ, ಅವ್ರನ್ನೆಲ್ಲ ಅವಿವೇಕಿಗಳು ಅಂತ ಏನು ಹೇಳ್ದ? ಭೋಗಗಳಲ್ಲಿ ಯಾರು ತನ್ಮಯರಾಗಿದ್ದಾರೋ ಅವರು, ಕರ್ಮಫಲಗಳನ್ನು ಪ್ರಶಂಸೆ ಮಾಡಿ ವೇದವಾಕ್ಯಗಳಲ್ಲಿ ಆಸಕ್ತಿ ಇಟ್ಟಿದ್ದಾರೋ ಅವರು, ಮತ್ತು ಸ್ವರ್ಗವೇ ಪರಮ ಪ್ರಾಪ್ಯ ಯಾರ ಬುದ್ಧಿಯಲ್ಲಿ, ಮತ್ತು ಸ್ವರ್ಗಕ್ಕಿಂತ ಹೆಚ್ಚಿನ ವಸ್ತು ಇಲ್ಲವೆಂದು ಯಾರು ಹೇಳೋರೋ ಅಂಥವರೆಲ್ಲ ಅವಿವೇಕಿಗಳು. ಏನಿದ್ರ ಅರ್ಥ ಅಂದರೆ ಸ್ವರ್ಗ ಸುಖ ಅನಿತ್ಯ. ಕರ್ಮಕಾಂಡವನ್ನು ಅನುಸರಿಸುವವರಿಗೆ ಭೋಗವೇ ಪ್ರಧಾನ. ಅವ್ರು ಭೋಗಿಸ್ಬೇಕು, ಅದಕ್ಕೋಸ್ಕರ ಅದನ್ನು ಮಾಡ್ತಾರೆ. ಸ್ವರ್ಗವನ್ನು ಸೇರಿ ಸುಖವನ್ನು ಅನುಭವಿಸ್ಬೇಕು ಅನ್ನೋದೇ ಗುರಿ. ಆದರೆ ಅದು ಅನಿತ್ಯ. ಅಂದರೆ ಅನಿತ್ಯ ಅಂದರೆ ಸುಳ್ಳು. ಕಬೀರ್ ಸಾಹೇಬರು ಅದನ್ನು ಹೇಳಿದರು. ಏನೋ ಸ್ವರ್ಗದ ವಿಚಾರದಲ್ಲಿ ಇವೆಲ್ಲ ಕಲ್ಪನೆನಪ್ಪ. ಕಲ್ಪನೆ ಅಂದರೆ ಮನೋಕಲ್ಪನೆ, ಭಾವನೆಗಳಿಂದ ಸೃಷ್ಟಿ ಮಾಡಿರೋದು. ಅವರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ವಿಚಾರ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲೇ ತಿಳಿಸಿದ್ದಾರೆ. ಅವ್ರಿಗೆ ಮನಸ್ಸು ಶುದ್ಧಿಯಾಗದು ಬೇಕಾಗಿಲ್ಲ, ಭಕ್ತಿ ಬೇಕಾಗಿಲ್ಲ, ಮತ್ತು ಅವರ ದೃಷ್ಟಿ ಸತ್ಯಾನ್ವೇಷಣೆಯಲ್ಲಿ ಇಲ್ಲ. ಜ್ಞಾನಕ್ಕೆ ಮತ್ತು ಭಗವಂತನ ಸಾಕ್ಷಾತ್ಕಾರಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಸ್ವರ್ಗನೇ ಪುರುಷಾರ್ಥ ಅಂತ ಬಯಸಿದರೆ ಅವರೆಲ್ಲ ಅವಿವೇಕಿಗಳು. ಅವರೆಲ್ಲ ಅವಿವೇಕಿಗಳು. 45ನೇ ಶ್ಲೋಕದಲ್ಲಿ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ
ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ ನಿರ್ಯೋಗ ಕ್ಷೇಮ ಆತ್ಮವಾನ್. ನಿಸ್ತ್ರೈಗುಣ್ಯೋ ಭವಾರ್ಜುನ. ತ್ರೈಗುಣ್ಯ ವಿಷಯ, ಮೂರು ಗುಣಗಳು ಇರತಕ್ಕಂಥ ಮನುಷ್ಯರಿದ್ದಾರೆ. ಸತ್ವಗುಣ ಇರತಕ್ಕಂಥವ್ರು, ರಜೋಗುಣ ಇರತಕ್ಕಂಥವ್ರು, ತಮೋಗುಣ ಇರತಕ್ಕಂಥವ್ರು. ಸತ್ವಗುಣವರೆಲ್ಲ ಒಳ್ಳೆಯವರು, ಪೂಜೆ ಪುನಸ್ಕಾರ ನ್ಯಾಯ ನೀತಿ. ರಜೋಗುಣ ಹಾಗೂ ಇದು ಅಹಂಕಾರದಿಂದ ತುಂಬಿರ್ತಾರೆ. ತಾಮಸ ಗುಣ ಉಳ್ಳವರಂದರೆ ಆಲಸಿ, ಸೋಮಾರಿ, ಏನೂ ಮಾಡಲಿಲ್ಲ, ಅವರು ಕೆಲಸನೂ ಮಾಡೋದಿಲ್ಲ, ಇಲ್ಲ ಭಕ್ತಿನೂ ಮಾಡೋದಿಲ್ಲ. ಈ ಮೂರು ಗುಣಗಳನ್ನು ದಾಟಬೇಕಪ್ಪ ನೀನು. ಅದೇ ಹೇಳಿದ್ರು, ಈ ಮೂರು ಗುಣಗಳನ್ನು ದಾಟಿ ನಿಸ್ತ್ರೈಗುಣ್ಯನಾಗಬೇಕು. ಅರ್ಜುನಿಗೆ ಹೇಳಿದ, ಮೂರು ಗುಣಗಳಿಗೆ ಅತೀತನಾಗಬೇಕು. ಮೂರು ಗುಣಗಳಿಗೆ ಅತೀತನಾಗಬೇಕು ಮತ್ತು ಆತ್ಮಜ್ಞಾನಿಯಾಗಬೇಕು. ಯಾವುದೇ ದ್ವಂದ್ವಗಳಲ್ಲಿ ಆಸಕ್ತರಾಗಬಾರ್ದು. ದ್ವಂದ್ವ ಅಂದರೆ ಎರಡಿರುತ್ತೆ, ಲಾಭ ನಷ್ಟ, ಸುಖ ದುಃಖ, ಇವೇ ದ್ವಂದ್ವ. ದುಃಖ ಬಂದಾಗ ಕುಗ್ಗಿ ಹೋಗೋದು, ಸುಖ ಬಂದಾಗ ಹಿಗ್ಗೋದು ಮತ್ತು ಅದರಲ್ಲಿ ಆಸಕ್ತನಾಗಿರೋದು, ಇದೆಲ್ಲ ಮಾಡಬೇಡ. ಇದನ್ನೆಲ್ಲ ನೀನು ಮೀರಿ ದಂತವನಾಗು. ಇವೆಲ್ಲ ದ್ವಂದ್ವಗಳು, ಇದನ್ನ ಮೀರಿದಂತನಾಗು, ಆತ್ಮಸ್ಥನಾಗು, ಆತ್ಮವಂತನಾಗು. ಅಂದರೆ ಸತ್ಯಜ್ಞಾನವನ್ನು ತಿಳಿಯುವಂತನಾಗು. ಆತ್ಮ ಅಂದರೆ ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ, ನಿಮ್ಮೆಲ್ಲರ ಆತ್ಮ. ಆತ್ಮ ಅಂದರೆ ನಾನು. ಆ ನಾನು ಎಂಬುವುದನ್ನು ಅರಿಯುವಂತನಾಗು. ಈಗ ಸತ್ಯನಾಮ ಅಂತ ಹೇಳಿದ್ರು. ಇನ್ನೊಬ್ರು ಒಂದೊಂದು ರೀತಿ ಹೆಸರು ಇಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನು ತಿಳಿಯುವಂತನಾಗು. ಅದು ಯಾವ ರೀತಿ ಇದೆ? ನಮ್ಮ ಸ್ವರೂಪ, ನಮ್ಮ ಆತ್ಮ ಹಿಂದೆ ಇತ್ತು, ಈಗ ಇದೆ, ಮುಂದೆನೂ ಇರುತ್ತೆ. ಹಿಂದೆ ಇತ್ತು ಅನ್ನೋದಕ್ಕೆ ಏನು ಗ್ಯಾರಂಟಿ? ನಮಗೆ ಹಿರಿಯರೆಲ್ಲ, ಮಹಾತ್ಮರೆಲ್ಲ ತಿಳಿಸಿದ್ದಾರೆ ಕರ್ಮಫಲ ಸಿದ್ಧಾಂತದಲ್ಲಿ. ಪ್ರಾರಬ್ಧ, ಸಂಚಿತ, ಆಗಾಮಿ. ಸಂಚಿತ ಅಂದರೆ ಸಂಗ್ರಹ ಆಗಿದೆ, ನಾವು ಮಾಡಿರ್ತಕ್ಕಂಥ ಕರ್ಮಗಳು. ನಾವೇನು ಈಗಲೇ ಹುಟ್ಟಿಲ್ಲ, ಇದೇ ಜನ್ಮ ಅಲ್ಲ, ಹಿಂದೆ ಅನೇಕ ಜನ್ಮಗಳಾಗಿದ್ದಾವೆ. ಆಯಾ ಜನ್ಮಗಳಲ್ಲಿ ಮಾಡಿದಂಥ ಕರ್ಮಗಳ ಫಲವನ್ನು ಈಗ ಅನುಭವಿಸ್ತಾ ಇದ್ದೀವಿ. ಇದು ಪ್ರಾರಬ್ಧ. ಇನ್ನು ಬಾಕಿ ಇದೆ ಸಂಚಿತ ಕರ್ಮಗಳು. ಈಗ ಅನುಭವಿಸ್ತಾ ಇರೋದು, ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಮುಂದಿನ ಜನ್ಮದಲ್ಲಾಗಿ ನಾನು ಚೆನ್ನಾಗಿರಬೇಕು ಅಂತೇಳಿ ಪೂಜೆ ಪುನಸ್ಕಾರ, ಸ್ವರ್ಗಲೋಕ ಬೇಕು ಅಂತ ಇತ್ಯಾದಿಯಾಗಿ ಆಸೆಪಟ್ಟು ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಕರ್ಮ ಅಂದರೆ ಏನು ಬೇರೆ ಕೆಟ್ಟ ಪದ ಅಲ್ಲ, ಅದು ಸಂಸ್ಕೃತ ಪದ. ಅದು ಸಂಸ್ಕೃತ. ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಮುಂದೇನು ನಾನು ಇರ್ತೀನಿ ಅನ್ನೋ ಒಂದು ವಿಶ್ವಾಸ, ನಂಬಿಕೆಯಿಂದ ಕೂಡಿ ಮಾಡ್ತಾ ಇರೋದ್ರಿಂದ ಮುಂದೇನು ಇರ್ತಾನೆ. ಹಾಗಾಗಿ ಹಿಂದೆ ಇದ್ದ, ಈಗಿದ್ದಾನೆ, ಮುಂದೆ ಇರ್ತಾನೆ. ಯಾವುದು? ನಾನು ಎಂಬ ಸ್ವರೂಪ, ಸತ್ಯನಾಮ ಎಂಬ ಸ್ವರೂಪ, ಆತ್ಮ ಎಂಬ ಸ್ವರೂಪ, ಚೈತನ್ಯ ಅಂತ ಹೇಳ್ತಾರೆ. ಇನ್ನು ಪಾರಕಿ ಸ್ವರೂಪನು ಅಂತಲೂ ಹೇಳ್ತಾರೆ. ಹಲವಾರು ಹೆಸರುಗಳಿಂದ ಕರೀತಾ ಇದ್ದಾರೆ. ಇದನ್ನ ತಿಳಿದು ನೀನು ಆತ್ಮವಂತನಾಗು, ಆತ್ಮಜ್ಞಾನಿಯಾಗು ಅಂತೇಳಿ ಶ್ರೀಕೃಷ್ಣ ಹೇಳಿದ್ದಾನೆ.
11ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಾವನಾರ್ಥ ಉದಾಪಾನ ಪಾನೆ ಸರ್ವತಃ ಸಂಪ್ಲೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣ್ಯಸ್ಯ ವಿಜಾನತಃ. ಆತ್ಮ ಸಾಕ್ಷಾತ್ಕಾರಕ್ಕೆ ವೇದಗಳು ಅವಶ್ಯಕವೇ? ಪ್ರಶ್ನೆ. ಹೌದು ಅಥವಾ ಇಲ್ಲ. ಆದರೆ ಇಲ್ಲಿ ಇನ್ನೊಂದು ಮಾತನ್ನು ಬಹಳ ಅತ್ಯುತ್ತಮವಾಗಿದ್ದಾರೆ. ಸರಿಯಾದ ಗುರು ದೊರೆತಲ್ಲಿ ವೇದಗಳು ಅವಶ್ಯಕವಿಲ್ಲ. ದೊರೆತಲ್ಲಿ ಅವಶ್ಯವಿಲ್ಲ ಅವೆಲ್ಲ. ಸರಿಯಾದ ಗುರುಗಳು ಮತ್ತು ಸರಿಯಾದ ಗುರುಗಳು ದೊರೆತಲ್ಲಿ ತನ್ನನ್ನು ತಾನು ತಿಳಿದ ಮೇಲೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ಅವಶ್ಯಕತೆ ಇಲ್ಲ. ಅದನ್ನು ಮಾತ್ರ ಪರಿವಾರಕ್ಕೆ ಪೂರ್ತಿ ಎಲ್ಲ ಹೇಳ್ತಾ ಇರೋದಿಲ್ಲ. ಯಾರು ಬಂದು ಇಲ್ಲಿ ಕೇಳ್ತಾ ಇದ್ದಾರೋ ನೋಡಿ, ಕೃಷ್ಣನ್ ಹೇಳಿದ್ದಾನೆ, ಯಾರು ಬಂದು ಇಲ್ಲಿ ಕೇಳ್ತಾ ಇದ್ದಾರೋ, ಯಾರು ಅದನ್ನು ಗುರುಮುಖೇನ ತಿಳಿದಿದ್ದಾರೋ, ಯಾರು ಅದರ ಆಚರಣೆಯಲ್ಲಿದ್ದಾರೋ, ಯಾರು ತನ್ನ ಸ್ವರೂಪವನ್ನು ತಿಳಿದು ಅದರಲ್ಲಿ ಇದ್ದಾರೋ, ಪಾಲನೆ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ವೇದ ಅವಶ್ಯಕತೆ ಇಲ್ಲ. ವೇದಗಳಲ್ಲಿ ತಿಳಿಸಿದೆ ಪೂಜೆ ಪುನಸ್ಕಾರಗಳು, ಅದು ಇದು ಅದು ತಿಳಿಸಿದೆ, ಇದನ್ನು ತಿಳಿಸಿದೆ. ಅಂಥವ್ರಿಗೆ ಇಲ್ಲ. ಹೇಗೆ ಅಂತಂದರೆ, ರಾಮಕೃಷ್ಣ ಪರಮಹಂಸರು ಒಬ್ಬರು ಬರ್ತಾರಂತೆ, ಅವರು ವೇದಗಳನ್ನು ಓದಿಲ್ಲ. ರಾಮಕೃಷ್ಣ ಪರಮಹಂಸರು ಭಕ್ತಿ ಮೂಲಕ ಅವರು ಜ್ಞಾನವನ್ನು, ಅವ್ರಿಗೂ ಸಹ ಬ್ರಹ್ಮಜ್ಞಾನದ ಪರಿಚಯ ಮಾಡಿಸ್ಕೊಟ್ರಿ. ತೋತಾಪುರಿ ಅಂತೇಳಿ ಅವರು ಗುರುಗಳು, ಅಲ್ಲಿವರೆಗೂ ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ರು ಕಾಳಿ ದೇವತೆ. ತಿಳಿದ ಮೇಲೆ ಅವರು ಬ್ರಹ್ಮಜ್ಞಾನದ ಕಡೆ ಹೋದರು, ಅದನ್ನ ಯಾರು ಪ್ರಚಾರ ಮಾಡ್ತಾ ಇಲ್ಲ. ಅವ್ರ ಬಳಿಗೆ ಒಬ್ಬರು ಬರ್ತಾರೆ, ವೇದದ ಸಹಾಯ ಇಲ್ಲದೆ ಬ್ರಹ್ಮಜ್ಞಾನ ಆಯಿತು. ಬ್ರಹ್ಮ ಅಂದರೆ ನನ್ನ ಸ್ವರೂಪ. ವೇದಗಳಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ ಅದನ್ನು. ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಈ ರೀತಿಯಾಗಿ ಹೇಳ್ತಾರೆ. ಬ್ರಹ್ಮ ಅಂದರೆ ನಮ್ಮ ಸ್ವರೂಪ. ಹೀಗಾಗಿ ವೇದಗಳ ಅವಶ್ಯಕತೆ ಇಲ್ಲ. ವೇದಗಳು ಸಣ್ಣ ಕೆರೆಯಂತೆ. ನೀರಿಲ್ದಾಗ ಆ ಕೆರೆ ನೀರನ್ನ ಉಪಯೋಗಿಸ್ಕೊಳ್ತೀವಿ. ಅತಿಯಾಗಿ ಮಳೆ ಬಂದು ಆ ಕೆರೆನೇ ಮುಳುಗೋಗ್ಬಿಟ್ರೆ ಹಾಗಾದ್ರೆ ಕೆರೆ ಉಳ್ಕೊಂಡು ಎಲ್ಲೋಗ್ತೀರಾ? ಹಾಗಾಗಿ ಗುರುವಿನ ಸಹಾಯದಿಂದ ಆತ್ಮ ಸಾಕ್ಷಾತ್ಕಾರ ಆದ ಪಕ್ಷದಲ್ಲಿ ವೇದದ ಅವಶ್ಯಕತೆ ಇಲ್ಲ. ಇವ್ರು ಹೇಳತಕ್ಕಂಥ ಮಾತುಗಳೇ ಸಾಕು. ಯಾರು ಗುರುಗಳು ತಿಳಿಸತಕ್ಕಂಥ ಮಾತುಗಳೇ ಸಾಕು. ಅವರೆಲ್ಲ ಶೋಧನೆ ಮಾಡಿರ್ತಾರೆ, ಯಾವ ವಿಚಾರ ಹೇಳಬೇಕು, ಯಾವ ವಿಚಾರ ಹೇಳಬಾರ್ದು. ಕಬೀರ್ ಸಾಹೇಬರ ವಿಚಾರದಲ್ಲಿ ಇದೇನೆ ಸತ್ಯಜ್ಞಾನದ ವಿಚಾರ, ಪಾರಕಿ ಜ್ಞಾನದ ವಿಚಾರವನ್ನು ಮಾತ್ರ ಅವರು ತೆಗೆದುಕೊಂಡು ತಿಳಿಸ್ತಾ ಇದ್ದಾರೆ. ಎಲ್ಲ ಶೋಧನೆ ಮಾಡಿ ನಮಗೆ ಭಾಳ ಸುಲಭ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸ್ವರ್ಗನ ನಾವೆಲ್ಲಿ ಹುಡುಕ್ತಾ ಇದ್ದೀವಿ? ಮೇಲ್ಗಡೆ ಹುಡುಕ್ತಾ ಇದ್ದೀವಿ. ಹೇಳ್ತಾರೆ ವಿಷಯಾಭಿಲಾಷಿ. ಈ ರೀತಿಯಾಗಿ ಅವುಗಳನ್ನೆಲ್ಲ ಫಲವೇ ಪುನರ್ಜನ್ಮ ಪ್ರಾಪ್ತಿ ಹೋತಿ ಹೈ. ನಾವು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತೀವೋ ಅದರ ಆಧಾರದ ಮೇಲೆ ಪುನರ್ಜನ್ಮ ಪ್ರಾಪ್ತಿ ಆಗೇ ಆಗುತ್ತೆ. ಅದು ಯಾವುದಾಗುತ್ತೋ ಅವನ ವಾಸನೆಗಳ ಮೇಲೆ ಆಧಾರಿತವಾಗಿರುತ್ತೆ. ವಾಸನೆ ಅಂದರೆ ಇಚ್ಛೆ, ಮನುಷ್ಯನ ಇಚ್ಛೆ, ಅವನ ಇಚ್ಛೆ. ಅವನು ದೇಹ ಬಿಡುವಾಗ ಯಾವ ಇಚ್ಛೆಯನ್ನು ಇಟ್ಕೊಂಡು ದೇಹ ಬಿಡ್ತಾನೋ ಆ ರೀತಿಯ ದೇಹಗಳು ಅವನಿಗೆ ಬರುತ್ತೆ. ಆ ರೀತಿಯ ದೇಹಗಳು ಬರುತ್ತೆ. ಮನುಷ್ಯ ಮತ್ತೆ ಮತ್ತೆ ಯಾಕೆ ಇದನ್ನು ಇಷ್ಟಪಡ್ತಾನೆ ಅಂದರೆ ದೇಹವನ್ನು, ಅವನಿಗೆ ಸರಿಯಾದ ವಿಚಾರ ಇಲ್ಲ. ಒಬ್ಬ ಗುರುಗಳಿದ್ರು,
ಅವರು ಶಾಸ್ತ್ರವನ್ನು ಬಲ್ಲತಕ್ಕಂಥವರು ಮತ್ತು ಅದರ ಜೊತೆಗೆ ಸ್ವಲ್ಪ ಆತ್ಮಜ್ಞಾನವನ್ನು ತಿಳಿದಿದ್ರು. ಮುಂದಿನ ಜನ್ಮದಲ್ಲಿ ಹಂದಿಯ ಮರಿಯಾಗಿ ಹುಡ್ತೀನಿ ಅಂತ ಅವ್ರಿಗೆ ಗೋಚರ ಆಗ್ತಾ ಇತ್ತು. ಆಗ ಆ ಶಿಷ್ಯನನ್ನು ಕರೆದು, ಒಬ್ಬ ಶಿಷ್ಯನನ್ನು ಕರೆದು, ನೋಡಪ್ಪ, ಮುಂದಿನ ಜನ್ಮದಲ್ಲಿ ನಾನು ಹಂದಿಯಾಗಿ ಹುಡ್ತೀನಿ, ಅದು ಇಂಥ ಗುರುತು ಇರುತ್ತೆ, ಅದೇ ನಾನು. ಹಣೆ ಮೇಲೆ ಒಂದು 4 ಗೆರೆ ಇರುತ್ತೆ, ಅದೇ ನಾನು, ಗುರುತು ನೆನಪಿಟ್ಕೋ. ನನ್ನ ಸಾಯಿಸ್ಬಿಡು ನೀನು, ಮತ್ತೆ ನಾನು ಮನುಷ್ಯ ಜನ್ಮಕ್ಕೆ ಬಂದ್ಬಿಡ್ತೀನಿ. ಅವನು ಶಿಷ್ಯ ಒಪ್ಕೊಂಡ. ಇವರು ದೇಹ ಅಂತ್ಯ ಆಯಿತು. ಸ್ಥಳ ಎಲ್ಲ ಹೇಳಿದರು, ಇಂಥ ಕಡೆ ಅಂತ, ಇಂಥ ಕಡೆ ಹುಡ್ತೀನಿ ಅಂಥೇಳಿ ಹುಡ್ಕೊಂಡು ಹೋದ. ಸ್ವಲ್ಪ ದಿನ ಆದಮೇಲೆ ಹಂದಿ ಮರಿಗಳು ಹಾಕಿದ್ರು 4-5, ಅದರಲ್ಲಿ ಒಂದು ಮರಿ ಗುರುತು ಹೇಳಿದ್ರು. ಗುರು ಹೇಳಿದ ಕೆಲಸ ಮಾಡಬೇಕಲ್ಲ, ಅದನ್ನು ಚೂರಿ ತಗೊಂಡೋಗಿ ಚುಚ್ಚಿ ಸಾಯಿಸಕ್ಕೆ ಹೋದಾಗ ಹಂದಿ ಮರಿ ಇನ್ನೂ ಹುಟ್ಟಿ ಕೆಲವು ದಿನಗಳಾಗಿದೆ ಅಷ್ಟೇ, ಅದು ಮಾತಾಡುತ್ತಂತೆ. ಇದೆಲ್ಲ ಕಲ್ಪನೆ ಕಥೆಗಳು, ಯಾಕೆ ಗಾಣೆ ತಿಳ್ಕೊಳ್ಳಿ ಅಂತ ಮಾತಾಡುತ್ತಂತೆ. ನನ್ನ ಸಾಯಿಸ್ಬೇಡ, ನನಗಿದೆ ಹಂದಿ ಜನ್ಮನೇ ಚೆನ್ನಾಗೈತೆ, ನನಗೆ ಹಂದಿ ಜನ್ಮನೇ ಚೆನ್ನಾಗೈತೆ ಅಂತ ಹೇಳಿದೆ. ಯಾಕೆ? ವಾಸನೆ ಅಲ್ಲಿ ಹೋದ್ಮೇಲೆ ಅವನು ಬದಲಾವಣೆ ಆಗೋಯ್ತು, ಅದ್ರ ಮೇಲೆ ಇಚ್ಛೆ ಆಗೋಯ್ತು, ಆ ಕೊಳಕುನಲ್ಲಿ ಓಡಾಡೋ ಇಚ್ಛೆ. ಅದೇ ರೀತಿಯಾಗಿ ಮನುಷ್ಯನು ವಾಸನೆ ಇಚ್ಛೆ ಪಡ್ತಾನೆ, ನಾನು ಅದಾಗಬೇಕು ಇದಾಗಬೇಕು ಅಂತ. 3 ವಾಸನೆಗಳಲ್ಲಿ: ಶಾಸ್ತ್ರವಾಸನೆ, ಲೋಕವಾಸನೆ, ದೇಹವಾಸನೆ. ಶಾಸ್ತ್ರ ಅಂದರೆ ಪಂಡಿತನಾಗಬೇಕು ಅಂತ. ಈಗ ನಾನು ಅನ್ಪಡ್ ಅಂದರೆ ನಾನು ಓದಿಲ್ಲಪ್ಪ, ಅವಿದ್ಯಾವಂತನಾಗಿದ್ದೀನಿ. ಮುನ್ನ ಓದಿರೋರನ್ನೆಲ್ಲ ನೋಡ್ತಾನೆ, ಅವ್ರು ಕೊಡತಕ್ಕಂಥ ಗೌರವಗಳನ್ನು ನೋಡ್ತಾನೆ, ಇವನಿಗೂ ಇಷ್ಟ ಆಗಿಬಿಡುತ್ತೆ, ನಾನು ಮುಂದಿನ ಜನ್ಮದ ನಾನು ಪಂಡಿತನಾಗಬೇಕಪ್ಪ. ಕಥೆಗಳಲ್ಲಿ ಕೇಳಿದ್ದೀವಲ್ಲ, ಪಂಡಿತರಿಗೆ ರಾಜರುಗಳೆಲ್ಲ ಸನ್ಮಾನ ಮಾಡೋದು. ಅದೇ ರೀತಿ ನೋಡಿ ನೋಡಿ ಪಂಡಿತನಾಗಬೇಕು. ಅದು ಶಾಸ್ತ್ರವಾಸನೆ. ಲೋಕವಾಸನೆ ಹೇಳಿದ್ವಲ್ಲ, ಕೈಲಾಸ, ವೈಕುಂಠ, ಸ್ವರ್ಗ, ಇವುಗಳ ವಾಸನೆ. ಇಚ್ಛೆ ಇಟ್ಕೊಂಡಿರ್ತಾನೆ. ವಾಸನೆ ಅಂದರೆ ಇಚ್ಛೆ. ಅದನ್ನು ಇಟ್ಕೊಂಡು ಅದರಂತೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು, ಪೂಜೆ, ಪುನಸ್ಕಾರ, ಯಜ್ಞ, ಇವುಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಲೋಕವಾಸನೆ, ಶಾಸ್ತ್ರವಾಸನೆ, ದೇಹವಾಸನೆ. ರಾಜನಾಗಬೇಕು, ಮಂತ್ರಿ ಆಗಬೇಕು, ಈ ವಾಸನೆಗಳನ್ನು ಧಾರಣೆ ಮಾಡಿಕೊಂಡು ಮನುಷ್ಯ ದೇಹತ್ಯಾಗ ಮಾಡಿದಾಗ ಮುಂದಿನ ಎಷ್ಟೋ ದಿನಕ್ಕೆ ತಕ್ಷಣವೇ ಸಿಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇನ್ನು ಸಂಚಿತ ಕರ್ಮ ಬಾಕಿ ಇರ್ತವಲ್ಲ, ಸಂಗ್ರಹ, ಅದನ್ನೆಲ್ಲ ಆದಮೇಲೆ ಅವ್ನು ನೆಕ್ಸ್ಟು ಅಲ್ಲಿಂದ ಎಷ್ಟೋ ಜನ್ಮ, ಎಷ್ಟೋ ದಿನಗಳಾಗ್ತವೆ, ಎಷ್ಟೋ ವರ್ಷಗಳಾಗ್ತವೆ. ಈಗ ಬ್ಯಾಂಕ್ನಲ್ಲಿ ಹಿಂದೆ ಮುಂದೆ ಮಾಡೋದಿಲ್ಲ. ಇವತ್ತಿನ ದುಡ್ಡು ನೆನ್ನೆಗೆ ಹಾಕ್ಬಿಡ್ರಿ ಅಂತ ಸೇರಿಸಿದ್ರೆ ಸೇರಿಸಲ್ಲ. ಅದೇ ರೀತಿ ಸಂಚಿತ ಕರ್ಮ ಅದಷ್ಟೇ. ಇವತ್ತೊಂದು ಇವತ್ತೇ, ನಾಳೆಗೆ ಹಾಕಿದ್ರೆ ನಾಳೆನೇ ಲೆಕ್ಕ. ಅದೇ ರೀತಿ ವಾಸನೆಯಿಂದ ಮುದ್ರಪಟ್ಟು ಸಹ ಸಂಚಿತ ಕರ್ಮಗಳು ಬಾಕಿ ಇದ್ದರೆ ಅದನ್ನೆಲ್ಲ ಅನುಭವಿಸಿದ ನಂತರ ಇದು ಸಿಗುತ್ತೆ. ಹಾಗಾಗಿ ವಾಸನೆಗಳನ್ನು ತ್ಯಾಗ ಮಾಡಬೇಕು. ಈ ಮಾಯಾವಿ ಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಮನುಷ್ಯ ನಾನಾ ಪ್ರಕಾರ ಪೂಜೆಗಳನ್ನು ಮಾಡ್ತಾನೆ, ತಪಸ್ಸು ಮಾಡ್ತಾನೆ, ಯೋಗ ಮಾಡ್ತಾನೆ. ಇವುಗಳಿಂದನೂ ಮುಕ್ತಿ ಇಲ್ಲ. ಶಕ್ತಿಗಳನ್ನು ಸಂಪಾದನೆ ಮಾಡುವುದು, ಇವುಗಳಿಂದಲೂ ಮುಕ್ತಿ ಇಲ್ಲ. ಅಷ್ಟಸಿದ್ಧಿಗಳು, ಅಣಿಮ, ಮಹಿಮ, ಗರಿಮ, ಪ್ರಾಪ್ತಿ, ವಶೀಕರಣ ಇತ್ಯಾದಿ. ಚಿಕ್ಕದಾಗೋದು, ದೇಹ ದೊಡ್ಡದು ಮಾಡ್ಕೊಳ್ಳೋದು, ಇವೆಲ್ಲ ವಿದ್ಯೆಗಳು. ಇವುಗಳಿಂದಲೂ ಸಹ ಮುಕ್ತಿ ಇಲ್ಲ. ಮಾಯಾವಿ ವಸ್ತುಗಳು ಮೇಲೆ ಯಾರು ಆಸಕ್ತಿಯನ್ನು ಇಟ್ಟಿದ್ದಾರೋ ಅವ್ರಿಗೂ ಸಹ
ಮುಕ್ತಿ ಇಲ್ಲ. ಮಾಯಾವಿ ವಸ್ತುಗಳಂತಂದರೆ ಜೀವನಾವಶ್ಯಕ್ಕೆ ಬೇಕು, ಮನೆ ಬೇಕು, ಹಣ ಬೇಕು, ಪದವಿ ಬೇಕು, ಎಲ್ಲ ಬರುತ್ತೆ. ಅವರವರ ಪ್ರಾರಬ್ಧ ಕರ್ಮಾನುಸಾರ ಪದವಿನೂ ಬರುತ್ತೆ, ಐಶ್ವರ್ಯವಂತರು ಆಗ್ತಾರೆ. ಆದರೆ ಅದರ ಮೇಲೆ ಆಸಕ್ತಿನ ಇಡಬೇಡಿ. ಇದು ಶಾಶ್ವತ. ಮಮತೆನ ಇಡಬೇಡಿ, ಮೋಹವನ್ನು ಇಡಬೇಡಿ. ಇದು ನನ್ನದು, ಇದು ನಾನು ಸಂಪಾದನೆ ಮಾಡಿದ್ದು. ಈ ರೀತಿ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡ್ರೆ ಮುಕ್ತಿ ಇಲ್ಲ. ಗಳಿಸಿ, ನೀವು ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ಗಳಿಸ್ಬೇಕಾದ್ರೆ ಗಳಿಸಿ. ಸ್ವಾಮೀಜಿಗಳು ಹೇಳೋರು, ಹನುಮಾನ್ ಸರ್, ಮನೆ ಕಟ್ಟು, ಬಟ್ಟೆ ಹಾಕೋ, ನಿನ್ನ ಅನುಕೂಲತೆ ಇದೆ ಹಾಕೋ, ಆದರೆ ಅದೇ ಶಾಶ್ವತ, ಅದ್ರ ಮೇಲೆ ಮೋಹ ಇಡಬೇಡ, ಆಸಕ್ತಿ ಇಡಬೇಡ, ಆಸಕ್ತಿ ಇಡಬೇಡ. ಮತ್ತೆ ಕೇವಲ ವೇಷಧಾರಣೆ ಮಾಡಿದ ಮಾತ್ರಕ್ಕೆ ನಮ್ಮಲ್ಲಿರ್ತಕ್ಕಂಥ ವಾಸನೆಗಳು ನಷ್ಟ ಆಗೋದಿಲ್ಲ. ಮನಸ್ಸಿಗೆ ಬದಲಾವಣೆ ತರಬೇಕು. ಆಗಲೇ ಹೇಳಿದ್ವಲ್ಲ ಕತೆ, ಮನಸ್ಸಿಗೆ ಬದಲಾವಣೆ ತರಬೇಕು. ಕಾವಿ ಬಟ್ಟೆ ಹಾಕೋದ್ರಿಂದಾಗಲಿ ಮತ್ತು ಬಿಳಿ ಬಟ್ಟೆ ಹಾಕ್ಕೊಳ್ಳೋದ್ರಿಂದಾಗಲಿ ಇವೆಲ್ಲ ಒಂದು ಗುರುತು ಅಷ್ಟೇ, ಚಿಹ್ನೆ, ಗುರುತು. ಮನಸ್ಸಿಗೆ ವೈರಾಗ್ಯವನ್ನು ಕೊಡಬೇಕು. ಮನಸ್ಸಿನಲ್ಲಿ ರಾಗವನ್ನು ಬಿಡ್ತಕ್ಕಂಥವನಾಗಬೇಕು, ದ್ವೇಷವನ್ನು ಬಿಡ್ತಕ್ಕಂಥವನಾಗಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಜೋ ಭೋಗ ತಥಾ ಮಾಯಾವಿ ವಸ್ತುओं में ಆಸಕ್ತ ಹೈ. ಯಾರು ಭೋಗದ ವಸ್ತುಗಳಲ್ಲಿ ಆಸಕ್ತಿ ಇದ್ದಾರೋ ಅವರಿಗೆ ನಿಶ್ಚಯಾತ್ಮಕ ಬುದ್ಧಿ, ಏಕಾಗ್ರತೆ ಇವೆಲ್ಲ ಸ್ಥಿರವಾಗಿರೋದಿಲ್ಲ. ಕೃಷ್ಣನ್ ಹೇಳಿರೋ ಮಾತುಗಳಿವೆಲ್ಲ. ಅವನ ಬುದ್ಧಿ ಸ್ಥಿರ ಇರೋದಿಲ್ಲ, ಚಂಚಲ ಇರುತ್ತೆ. ಅವನ ಮನಸ್ಸು, ಬುದ್ಧಿ ಚಂಚಲ ಇರುತ್ತೆ. ಇವುಗಳನ್ನು ನಾವು ಬಿಡುವಂತರಾಗಬೇಕು. ನಮ್ಮ ಮನಸ್ಸು ಸ್ಥಿರ ಆಗಬೇಕಾದ್ರೆ, ನಾವು ಪರಮಾತ್ಮನನ್ನು ನೋಡ್ಬೇಕಾದ್ರೆ, ನಮ್ಮ ಸ್ವರೂಪದ ಅನುಭವ ಪರಿಚಯ ಆಗಬೇಕಾದ್ರೆ ಸತ್ಸಂಗವನ್ನು ಕೇಳ್ತಾ ಇರಬೇಕು. ಸತ್ಸಂಗವನ್ನು, ಸಾರ ಶಬ್ದಗಳನ್ನು ತೆಗೆದುಕೊಳ್ತಾ ಇರಬೇಕು. ಸಾರ ಶಬ್ದಗಳು ಅಂದರೆ ನಮಗೆ ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಶಬ್ದಗಳು. ಕಲ್ಯಾಣ ಅಂದರೆ ಅರ್ಥ ಮದುವೆ ಅದಲ್ಲ. ನಿಜವಾದ ಅರ್ಥ ಅಂದರೆ ಶುಭ, ಒಳ್ಳೆಯದು, ಒಳ್ಳೆಯದು. ಅದು ನಡೀತಾ ಇರುತ್ತೆ, ಅದು ನಡೀತಾ ಇದೆ, ಎಲ್ಲರ ಮನೆಯಲ್ಲೂ ನಡೀತಾ ಇರಬೇಕು ಆ ಕಲ್ಯಾಣ, ಮದುವೆಗಳು. ಈ ನಮ್ಮ ವೈಯಕ್ತಿಕ ಉದ್ಧಾರದ ಕೆಲಸ ಕಾರ್ಯಗಳಿಗೆ ಕಲ್ಯಾಣ ಅಥವಾ ಮುಕ್ತಿ, ಬಿಡುಗಡೆ, ಇದು ಆಗಬೇಕಾದ್ರೆ ನಮ್ಮ ಮನಸ್ಸು ನಿಶ್ಚಲ ಆಗಬೇಕು, ನಮ್ಮ ಬುದ್ಧಿ ನಿಶ್ಚಲ ಆಗಬೇಕು. ಅವೆಲ್ಲ ನಮ್ಮ ನಿಯಂತ್ರಣಕ್ಕೆ ಬರಬೇಕು ಅಂದರೆ ನಾವು ಸತ್ಸಂಗವನ್ನು ಅವಶ್ಯಕವಾಗಿ ಮಾಡಬೇಕು. ಇಂಥ ಆತ್ಮಜ್ಞಾನದ ಸತ್ಸಂಗವನ್ನು ಅವಶ್ಯಕವಾಗಿ ಮಾಡಬೇಕು. ಸತ್ಯವೇ ಸ್ಥಿತ್ ಅಂತ ಹೇಳ್ತಾರೆ. ಸತ್ಯದಲ್ಲಿ ಸ್ಥಿತಿವಂತನಾಗಿರೋ. ಭೌತಿಕ ವಸ್ತುಗಳು ಮೇಲೆ ಇರ್ತಕ್ಕಂಥ ಆಸಕ್ತಿಯನ್ನು ನಿವೃತ್ತಿ ಮಾಡಿಕೊಳ್ಬೇಕು. ಭೌತಿಕ ವಸ್ತುಗಳು, ಹೆಂಡತಿ, ಮನೆ, ಮಸ್ತು ಎಲ್ಲ ಬೇಕು ನಮಗೆ ಜೀವನಾವಶ್ಯಕವಾಗಿ.
ಆದರೆ ಅದ್ರ ಮೇಲಿರ್ತಕ್ಕಂಥ ಮೋಹವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಮೋಹವನ್ನು ಬಿಡುವಂತರಾಗಬೇಕು. ಅತಿಯಾದ ಮೋಹವನ್ನು ಇಟ್ಕೊಂಡ್ರೆ ನಮಗೆ ಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ. ತುಳಸಿದಾಸರ ಪ್ರಸಂಗ, ಅತಿಯಾದ ಮೋಹವನ್ನು ಇಟ್ಕೊಂಡಿದ್ರು ಹೆಂಡತಿ ಮೇಲೆ. ಒಂದು ದಿನ ಇವರು ಹೊರಗಡೆ ಹೋಗಿದ್ದಾಗ ಕಾರಣಾಂತರದಿಂದ ಆಕೆ ತನ್ನ ತವ್ರ ಮನೆಗೆ ಹೊರಟೋದು. ನದಿಯಿಂದ ಆ ಕಡೆ ಇರ್ತಕ್ಕಂಥ ಅವ್ರ ತವ್ರ ಮನೆ ಬಂದು ನೋಡ್ತಾರೆ, ಇಲ್ಲ. ಅಕ್ಕಪಕ್ಕದವ್ರು ಹೇಳ್ತಾರೆ, ತವ್ರ ಮನೆಗೆ ಹೋದು ಏನೋ ಕಾರಣ. ರಾತ್ರಿ ಆಗಿತ್ತು, ಮಳೆ ಬರ್ತಾ ಇತ್ತು. ಆ ಮಳೆ ರಭಸದಲ್ಲಿ ನದಿಯನ್ನು ಈಜಿ ದಾಟಿ ಹೋಗ್ತಾರೆ. ಬಾಗಿಲು ಮುಚ್ಚಿದೆ, ಮಧ್ಯರಾತ್ರಿ ಆಗಿದೆ. ಹೇಗೆ ಬಾಗಿಲು? ಗವಾಕ್ಷಿನಲ್ಲಿ ಇಳಿದ್ಬಿಟ್ರು. ಮಾಡಿ ಮೇಲೆತ್ತಿ ಗವಾಕ್ಷಿನಲ್ಲಿ ಇಳಿದು ಹೆಂಡ್ತಿನ ಮಾತಾಡಿಸ್ತಾರೆ. ನೋಡಿ, ಅವಳು ಗುರು ಆಗ್ಬಿಟ್ರು. ಆಕೆ ಅವಳಿಗೆ ಗುರು ಆಗ್ಬಿಟ್ರು. ಹೇಳ್ತಾರೆ, ಈ ಶಿಥಿಲವಾಗತಕ್ಕಂಥ ದೇಹದ ಮೇಲೆ ಇಷ್ಟೊಂದು ಮೋಹ ಇಟ್ಟಿದೆಯಲ್ಲ, ಆ ರೀತಿಯ ಮೋಹವನ್ನು ರಾಮನ ಮೇಲೆ ಇಟ್ಟು ಎಷ್ಟೋ ಚೆನ್ನಾಗಿರ್ತಿತ್ತು ಜೀವನ ಅಂದ್ಬಿಟ್ರು. ಅವನಿಗೆ ಆ ಒಂದು ಮಾತು ಜ್ಞಾನೋದಯ. ಇಲ್ಲಿ ರಾಮನ ಹಿಡಿದು ಪೂಜೆ ಮಾಡಿದ್ರು ಏನೋ. ಅದೇ ರೀತಿಯಲ್ಲಿ ನಾವು ಏನೇನು ಶಬ್ದಗಳು, ಕಬೀರ್ ಸಾಹೇಬರ ಶಬ್ದಗಳನ್ನು ಹೇಳಿದಾಗ ಅದನ್ನು ನಾವು ತೆಗೆದುಕೊಂಡು ಹೋಗಬೇಕು. ಆಗಲೇ ಕತೆ ಹೇಳ್ದಂಗೆ ಏನು ತೆಗೆದುಕೊಂಡು ಹೋಗಬೇಕು? ಕಬೀರ್ ಸಾಹೇಬರು ಏನೇನು ತಿಳಿಸಿದಾರ ಶಬ್ದಗಳು, ಆತ್ಮಜ್ಞಾನದ ಶಬ್ದಗಳು, ಅದನ್ನು ತೆಗೆದುಕೊಂಡು ಹೋಗಬೇಕು. ಆಗ ನಮಗೆ ಪ್ರಯೋಜನ. ಮತ್ತು ಸ್ವರ್ಗ ಎಲ್ಲಿದೆ? ಇಲ್ಲೇ ಇದೆಯಪ್ಪ ಸ್ವರ್ಗ, ಭೂಮಿ ಮೇಲೆ ಇದೆ. ಮನಸ್ಸಿನ ಪವಿತ್ರತೆಯಲ್ಲಿ ಸ್ವರ್ಗ ಇದೆ. ಪವಿತ್ರವಾದ ಸಂಸ್ಕಾರ, ಅದರಲ್ಲಿ ಸ್ವರ್ಗ ಇದೆ. ಒಳ್ಳೆ ತಿಳುವಳಿಕೆಯಲ್ಲಿ ಸ್ವರ್ಗ ಇದೆ. ನಮ್ಮ ಮನಸ್ಸು ಪವಿತ್ರತೆಯಿಂದ ಕೂಡಿದಾಗ ಇಲ್ಲೇ ಸ್ವರ್ಗದ ಸುಖವನ್ನು ಅನುಭವಿಸ್ತಾ ಇರ್ತೀವಿ. ಸಂಸ್ಕಾರ ಅಂದರೆ ಆಚರಣೆಗಳು. ನೀತಿಯಿಂದ ಜೀವನ ಮಾಡತಕ್ಕಂಥ ಆಚರಣೆಗಳು, ಅಹಿಂಸೆಯಿಂದ ಜೀವನ ಮಾಡತಕ್ಕಂಥ ಆಚರಣೆಗಳನ್ನು ಒಳಗೊಂಡಂತೆ ಇರತಕ್ಕಂಥದ್ದು, ಅದನ್ನು ಸಂಸ್ಕಾರ. ತಪ್ಪು ಮಾಡಿದಾಗ ಅವ್ರ ಅಪ್ಪ ಅಮ್ಮ ಅವನಿಗೆ ಸಂಸ್ಕಾರನೇ ಕಲಿಸಿಲ್ಲರಿ, ಅಂದರೆ ಒಳ್ಳೆ ಆಚರಣೆಗಳು. ಯಾವುದು ಅಂದರೆ ಆಚರಣೆಗಳು ಅಂದರೆ ಗುರುಗಳು ಹೇಳಿದ್ದನ್ನು ಪಾಲನೆ ಮಾಡೋದು, ಧರ್ಮದಿಂದ ನಡೆಯೋದು, ಸತ್ಯದಿಂದ ನಡೆಯೋದು. ಅಂದರೆ ಸತ್ಯ ಅಂದರೆ ಯಾವಾಗಲೂ ಸತ್ಯನೇ ಹೇಳೋಕ್ಕಾಗತ್ತಾ? ಇಲ್ಲ, ಸಾಧ್ಯ ಆಗೋದಿಲ್ಲ. ಪ್ರಪಂಚದಲ್ಲಿ ಸತ್ಯವನ್ನೇ ಹೇಳ್ಕೊಂಡು ಜೀವನ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ರಕ್ಷಣೆಗೋಸ್ಕರ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ನಿಜವಾದ ಸತ್ಯದ ಪಾಲನೆ ಯಾವುದು ಅಂದರೆ ನಮ್ಮ ಸ್ವರೂಪವದಲ್ಲ ಮಾರ್ಗದಲ್ಲಿ ನಡೆಯೋದು. ಆಗ ನಮಗೆ ಅಂಥ ಒಂದು ಸುಳ್ಳು ಹೇಳತಕ್ಕಂಥ ಪ್ರಸಂಗಗಳು ಬರೋದಿಲ್ಲ, ಸನ್ನಿವೇಶಗಳು ಬರೋದಿಲ್ಲ. ಸಣ್ಣ ಪುಟ್ಟ ಬರ್ತವೆ, ಅವೆಲ್ಲ ಏನೂ ಇಲ್ಲ, ಅವೆಲ್ಲ ಏನು ಮಾಡಲಿಕ್ಕಾಗಿಲ್ಲ. ಜೀವನ ನಿರ್ವಹಣೆಗೆ ಹೋಗ್ತಾ ಇರ್ತೀವಿ. ಅಚ್ಚಿ ಸಮಜ್, ಒಳ್ಳೆ ತಿಳುವಳಿಕೆ. ಅಚ್ಚಿ ಅಂದರೆ ಒಳ್ಳೆಯದು, ಸತ್ಯವಾದ ತಿಳುವಳಿಕೆ ಇಲ್ಲತಕ್ಕಂಥ ಜ್ಞಾನವನ್ನು ಪಡೆಯಿ. ಅಲ್ಲೆಲ್ಲನಿಗೆ ಸತ್ಯ ಅಂದರೆ ನಮ್ಮೆಲ್ಲರ ಸ್ವರೂಪ, ಅದೇ ಸತ್ಯ, ನಮ್ಮೆಲ್ಲರ ಆತ್ಮ. ಅದರ ವಿಚಾರವನ್ನು ನೀನು ತಿಳಿಯುವಂತನಾಗು. ಅಹಿಂಸಾ ನೋಡಿ, ಅಹಿಂಸೆ ಹಿಂದಿನವ್ರು ಮಾಡಿಬಿಟ್ಟಿದ್ದಾರಪ್ಪ ನಮ್ಮ ತಂದೆ ತಾಯಿಗಳು ಅಂಥೇಳಿ ದೇವರ ಹೆಸರಿನಲ್ಲಿ ಬಲಿಯನ್ನು ಕೊಡಬೇಡಿ. ಮುಯ್ಯಿಗೆ ಮುಯ್ಯೋದು, ಹನುಮಾನ್ ಸಾಹೇಬ್ ಹೇಳಿದ್ರು, ಮುಯ್ಯಿಗೆ ಮುಯ್ಯಿ
ನಮ್ಗೆ ಯಾರಿಗಾನ ಮದುವೆ ಸಮಯದಲ್ಲಿ ಮುಯಿ ಮಾಡಿದ್ರೆ ನಾವು ಅಂಥವ್ರು ಮಾಡೋರಿ ಅಂತೇಳಿ ವಾಪಸ್ ಮುಯಿ ಮಾಡ್ತೀವಿ ನೋಡಿ. ಹಂಗೆ ಮುಯಿ ನಾವು ಮತ್ತೆ ಹುಟ್ಟಬೇಕಾಗತ್ತೆ, ಆ ಜನ್ಮದಲ್ಲಿ ತಾಳಬೇಕಾಗತ್ತೆ, ನಾವು ಕಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಅಹಿಂಸೆಯನ್ನು ಪಾಲನೆ ಮಾಡಿ, ಅಹಿಂಸೆಯನ್ನು ಪಾಲನೆ ಮಾಡಿ, ಕರುಣೆ ಇರಲಿ, ಮತ್ತು ದಯೆ ಇರಲಿ, ಜೀವಿಗಳ ಮೇಲೆ ದಯೆ. ಸಮಾನತೆ ಭಾವ, ಎಲ್ಲರೂ ನನ್ನ ಹಾಗೆ ಚೈತನ್ಯ ಜೀವಿಗಳು. ನನ್ನ ಶರೀರಕ್ಕೆ ಏನಾದರೂ ಪೆಟ್ಟು ಬಿದ್ದರೆ ನೋವಾಗುತ್ತೆ ಅನ್ನೋ ಒಂದು ಅರಿವಿರುತ್ತದೆ ನಮಗೆ. ಅದೇ ರೀತಿಯಾಗಿ ಬೇರೆಯವ್ರ ಶರೀರಕ್ಕೆ ಪೆಟ್ಟಾದಾಗ ನೋವಾಗುತ್ತೆ ಅನ್ನೋದು ಅರಿವು ನಮಗಿರಬೇಕು. ಆಗ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ, ಮಾನಸಿಕವಾಗಿ ಕೊಡೋದಿಲ್ಲ, ಮಾತಿನಿಂದ ಕೊಡೋದಿಲ್ಲ, ದೈಹಿಕವಾಗಿ ಕೊಡೋದಿಲ್ಲ, ಕೆಟ್ಟದಲ್ಲಿ ಯೋಚನೆ ಮಾಡೋದಿಲ್ಲ. ಆತನ ಮೇಲೆ ಬಂದರೂ ನಾವು ಅದನ್ನು ವಿಚಾರ ಮಾಡಿ ಕಳಿತೀವಿ, ನಿಂದನೆ ಮಾಡಲ್ಲ, ವೃಥ. ದೈಹಿಕವಾಗಿ ಹೋಗೋದೇ ಇಲ್ಲ. ಸಮಾನತೆ ಬರ್ತಾವ್ ಜೀವ ಮಾತ್ರ ಪರ್ ದಯಾ, ದಯೆ ನೋಡಿ, ಇದೇ ದಯ. ಎಲ್ಲ ಜೀವಿಗಳು ನನ್ನ ಹಾಗೆ ಚೈತನ್ಯ ಪುರುಷವು, ಪ್ರಾಣಿಗಳು ಸಹ ಅಷ್ಟೇ ನನ್ನ ಹಾಗೆ ಚೈತನ್ಯ, ಅದರಲ್ಲೂ ಚೈತನ್ಯ ಇದೆ. ಆದರೆ ಅವುಗಳಿಗೆ ಅದರ ಅರಿವಿಲ್ಲ. ಮನಸ್ಸಿದೆ, ಬುದ್ಧಿ ಇದೆ, ಅದಕ್ಕೆ ಬುದ್ಧಿ ಇರ್ತವೆ, ಮನಸ್ಸಿರ್ತವೆ. ನಮ್ಮ ಹಾಗೆ ವಿಮರ್ಶೆ ಮಾಡತಕ್ಕಂಥ ಶಕ್ತಿ ಇಲ್ಲ. ಏನು ವಿಮರ್ಶೆ? ಇದು ಸತ್ಯ, ಇದು ಅಸತ್ಯ ಅನ್ನೋ ಒಂದು ವಿಮರ್ಶೆ. ಇದು ನ್ಯಾಯ, ಇದು ಅನ್ಯಾಯ, ಇದು ಧರ್ಮ, ಇದು ಅಧರ್ಮ. ವಿಮರ್ಶೆ ಮಾಡ್ತಾವ? ಆಗೋದಿಲ್ಲ. ಏನೇ ಬುದ್ಧಿ ಕಲಿಸಿದ್ರು ಸಹ ಈಗ ಹಲವಾರು ರೀತಿ ಬುದ್ಧಿ ಕಲಿಸ್ತಾವೇನು ವಿಮರ್ಶೆ ಮಾಡ್ತಾವ? ಏನಿಲ್ಲ, ಅಷ್ಟೇ. ಯಜಮಾನನ ಗುರುತಿಸ್ತವೆ, ಹೊರಗಡೆ ಬಂದರೆ ಬೇರೆಯವ್ರು ಬಂದರೆ ಬೊಗಳ್ತವೆ, ಯಜಮಾನ ಹೇಳಿದ ಕೆಲಸ ಮಾಡ್ತವೆ, ಅಷ್ಟೇ. ಅದಕ್ಕೆ ಮುಂದೆ ವಿಚಾರ ಹೇಳಿದರೆ ನೀನು ಆತ್ಮಸ್ವರೂಪನು ಅಂತ ಹೇಳಿದ್ರೆ ಕೇಳುತ್ತಾ? ಅದು ಏನಿಲ್ಲ. ಅದರಿಂದ ಎಲ್ಲ ಜೀವಿಗಳ ಮೇಲೆ ದಯೆಯನ್ನು ಇಟ್ಕೊಂಡಿರು. ಯಥಾಶಕ್ತಿ ಸೇವೆ. ತಂದೆ ತಾಯಿಗಳ ಸೇವೆ ಮಾಡಿ ಮೊದಲು. ಮಕ್ಕಳ ಪೋಷಣೆ ಅದು ಒಂದು ರೀತಿ ಸೇವೆನೇ, ಜವಾಬ್ದಾರಿ ಮತ್ತು ಸೇವೆ ಆಗಿದೆ ಮಕ್ಕಳ ಪೋಷಣೆ. ಗುರುಗಳ ಸೇವೆ ಮಾಡಿ, ಸತ್ಯವಂತ ಗುರುಗಳ ಸೇವೆ ಮಾಡಿ. ಅನಾಸಕ್ತಿ ಇಂದ ಜೀವನ ಮಾಡಿ. ಹೆಚ್ಚಿನ ಆಸಕ್ತಿ ಯಾವುದ್ರ ಮೇಲೂ ಇಡೋದು ಬೇಡ. ಹೆಚ್ಚಿನ ಆಸಕ್ತಿ ಯಾವುದ್ರ ಮೇಲೂ ಇಡೋದು ಬೇಡ. ಯಾವಾಗ ಇವುಗಳನ್ನೆಲ್ಲ ನೀನು ಧಾರಣೆ ಮಾಡಿಕೊಂಡು ಜೀವನ ಮಾಡ್ತೀಯೋ, ನಿನ್ನ ಮನಸ್ಸಿನಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸ್ಯ, ಸ್ವರ್ಗದ ಸುಖವನ್ನು ಅನುಭವಿಸ್ಯ. ಬೇರೆ ಮೇಲೆ ಹೇಳಿದ್ರಲ್ಲ ಆ ಸ್ವರ್ಗ, ಇದೆಲ್ಲ ಮನುಷ್ಯನ ಒಂದು ಕಲ್ಪನೆ. ಯಾವ ಒಬ್ಬ ವ್ಯಕ್ತಿ ಭಾಳ ನೊಂದು ಪಂಡಿತರ ಹತ್ರ ಹೋದಾಗ ಆತನಿಗೆ, ನೋಡಪ್ಪ ಇದು ಪ್ರಾರಬ್ಧ, ನೀನು ಅನುಭವಿಸಿ ತೀರಲೇಬೇಕು, ಅದಕ್ಕೋಸ್ಕರ ಇಂಥ ಯಜ್ಞ ಮಾಡು, ಮೇಲ್ಗಡೆ ಸ್ವರ್ಗ ಅಲ್ಲಿ ಚೆನ್ನಾಗಿ ಅನುಭವಿಸ್ಬೇಕು ಒಂದು ಸಮಾಧಾನದ ಮಾತುಗಳನ್ನು ಹೇಳಿ ಈ ರೀತಿ ಇಟ್ಟಿದ್ದಾರೆ. ಯಾರಾದರೂ ಬಂದು ವಾಪಸ್ ಬಂದು ಹೇಳಿದ್ರ ಸ್ವರ್ಗ ಹಾಗೈತೆ ಹೀಗೈತೆ ಅಂತೇಳಿ? ಪಂಚಪಾಂಡವರು ಸ್ವರ್ಗಾರೋಹಣ ಮಾಡಿದ್ರು, ಸ್ವರ್ಗ ಸೇರಿಬಿಟ್ರ ಅವರು. 4-5 ಜನ ಅವರೇ ಸತ್ತೋಗ್ರು. ಧರ್ಮರಾಯ ಮಾತ್ರ ಸ್ವರ್ಗಕ್ಕೆ ಹೋದ ಅಂತ ಕತೆ ಅಷ್ಟೇ. ಅವರು ಎಷ್ಟು ಪುಣ್ಯ ಕೆಲಸಗಳು ಮಾಡಿಲ್ಲ. ಪರಮಾತ್ಮನ ಪಕ್ಕದಲ್ಲೇ ಇದ್ದ ಶ್ರೀಕೃಷ್ಣ ಪರಮಾತ್ಮ.
ಅದಕ್ಕೆ ಅವನು ಗೀತೆನಲ್ಲಿ ಹೇಳಿರೋದು ಆತ್ಮಜ್ಞಾನಿಯಾಗು, ಆತ್ಮಜ್ಞಾನಿಯಾಗು. ಈ ರೀತಿ ಸ್ವರ್ಗ ಇಲ್ಲೇ ಇದೆಯಪ್ಪ, ಇವುಗಳೆಲ್ಲ ಧಾರಣೆ ಮಾಡಿಕೊಂಡು ಸ್ವರ್ಗ ಸುಖವನ್ನು ಅನುಭವಿಸು. ಹೇಳಿ, ಮನಸ್ಸು ಪವಿತ್ರ ಮಾಡ್ಕೊಳ್ಳಿ, ವ್ಯವಹಾರವನ್ನು ಪವಿತ್ರ ಮಾಡ್ಕೊಳ್ಳಿ. ಆಗ ನಿಮ್ಮ ಮನೆ, ಸಮಾಜ ಮತ್ತು ಈ ಪ್ರಪಂಚ ಸ್ವರ್ಗಕ್ಕೆ ಸಮಾನವಾಗಿ ನಿಮಗೆ ಕಾಣುತ್ತೆ, ಅದು ಅನುಭವ ಕೊಡುತ್ತೆ. ಇದನ್ನು ಕಬೀರ್ ಸಾಹೇಬರು ಇಷ್ಟಪಟ್ಟು ಹೇಳಿದ್ರು. ಕಬೀರ್ ಸಾಹೇಬ್ ಈ ರೀತಿ ಇರಿ, ಸ್ವರ್ಗ ಸ್ವರ್ಗ ಅಂತ ಎಲ್ಲ ಹೋಗಬೇಡಿ. ಸರ್ವಜ್ಞ ಒಂದು ವಚನ ಹೇಳ್ಬಿಟ್ಟಿದ್ದಾರೆ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಬೆಚ್ಚನೆ ಮನೆ, ಇದು ಲೋಕಾರೂಢಿನಲ್ಲಿ ಹೇಳಿರೋದು. ಬೆಚ್ಚಗಿರೋ ಮನೆ, ಸ್ವಂತ ಮನೆಯೇ ಅಂದ್ಕೊಳ್ಳಿ, ಬೆಚ್ಚಗಿದೆಯಾ, ಚೆನ್ನಾಗಿದ್ದೀವಿ. ವೆಚ್ಚಕ್ಕೆ ಖರ್ಚು ಮಾಡೋಕ್ಕೆ ದುಡ್ಡು, ಒಂದು ಅಂದರೆ ಚಿನ್ನ, ದುಡ್ಡಿದೆಯಾ? ನಮ್ಮ ಇಚ್ಛೆಯನ್ನು ಅರಿತು ನೀಡತಕ್ಕಂಥ ಸತಿ ಅಂದರೆ ಹೆಂಡತಿ ಇರಬೇಕಾದ್ರೆ ಸ್ವರ್ಗಕ್ಕೆ ಕಿಚ್ಚು ನೋಡಿ. ಆ ಸ್ವರ್ಗಕ್ಕೆ ಬೆಂಕಿ ಇಕ್ಕು ಅಂತಾನೆ ಸರ್ವಜ್ಞ. ಯಾವ ಸ್ವರ್ಗ? ಆ ಕಲ್ಪನೆಯ ಸ್ವರ್ಗ. ಕಬೀರ್ ಸಾಹೇಬ್ರು ಏನು ಮಾಡಿದ್ರು, ಈ ಪ್ರಾಪಂಚಿಕವಾಗಿ ಇದೆಲ್ಲ ತಿಳಿಸಿದಲ್ಲ ಸರ್ವಜ್ಞನು, ಇದು ಶಾಶ್ವತವಲ್ಲ. ಬೆಚ್ಚನೆಯ ಮನೆ ಎಷ್ಟು ದಿನ ಇರ್ತೀಯಪ್ಪ ನೀನು? ಉಸಿರಿರೋವರೆಗೂ ಅಷ್ಟೇ. ಹಣ ಕೆಲವ್ರ ಹತ್ರ ಇರೋದೇ ಇಲ್ಲ, ವೆಚ್ಚಕ್ಕೆ ಪರದಾಡ್ತಾ ಇರ್ತೀವಿ, ನೋಡ್ತೀವಲ್ವ. ಯಾರೋ ಒಬ್ಬೊಬ್ರ ಹತ್ರ ಇರ್ತಿದ್ದೆ, ಕೆಲವ್ರ ಹತ್ರ ಇರುತ್ತೆ, ಕೆಲವ್ರ ಹತ್ರ ಇರೋದಿಲ್ಲ. ಅಕಸ್ಮಾತ್ ಇದ್ರೂ ಸಹ ಅದನ್ನ ಜೊತೆನಲ್ಲಿ ಕಳಿಸ್ತಾರ? ಇಲ್ಲ. ಇನ್ನು ಇಚ್ಛೆ, ಅಯ್ಯೋ ಸತಿ ಇರಲು, ಹೆಂಡತಿ ಇದ್ದಾರೆ, ಗಂಡ ಇದ್ದಾರೆ, ಒಬ್ರಿಗೊಬ್ರು ಅನ್ಯೋನ್ಯತೆ ಇದೆ, ಅವ್ರ ಕಾಯಿಲೆ ನೀವು ತಗೊಳಕ್ಕಾಗತ್ತಾ? ಪರಸ್ಪರ ಏನೂ ಆಗೋದಿಲ್ಲ. ಇವ್ರ ಕಾಯಿಲೆ ಅವ್ರು ತಗೊಳಕ್ಕಾಗಲ್ಲ, ಅವ್ರ ಕಾಯಿಲೆ ಇವ್ರು ತಗೊಳಕ್ಕಾಗೋದಿಲ್ಲ. ಹಾಗಾಗಿ ಈ ವಿಚಾರ ಮಾಡಿ, ಈ ವಿಚಾರಗಳನ್ನು ಅವರು ಬೇರೆ, ನೀನು ಬೇರೆ. ಆತ್ಮ ಹೇಳ್ತಾ ಇರೋದು, ಗಂಡ ಹೆಂಡತಿ ದೈಹಿಕವಾಗಿರ್ಬೋದು, ದಾಂಪತ್ಯ ಜೀವನ ನಡೆಸ್ತಾ ಇರ್ಬೋದು, ಅವ್ರ ಸ್ವರೂಪ ಬೇರೆ, ನಿಮ್ಮ ಸ್ವರೂಪ ಬೇರೆ. ಅವ್ರ ಮನಸ್ಸು ಬೇರೆ, ನಿಮ್ಮ ಮನಸ್ಸು ಬೇರೆ. ಅವ್ರ ಬುದ್ಧಿ ಬೇರೆ, ನಿಮ್ಮ ಬುದ್ಧಿ ಬೇರೆ. ಅಂದರೆ ಅವರ ಆತ್ಮನೇ ಬೇರೆ, ನಿಮ್ಮ ಆತ್ಮನೇ ಬೇರೆ. ಇದು ಕಬೀರ್ ಸಾಹೇಬ್ರ ಸಿದ್ಧಾಂತ. ಅನೇಕ ಆತ್ಮ, ಒಂದೇ ಆತ್ಮ ಅಲ್ಲ, ಒಂದೇ ಆತ್ಮ ಅಲ್ಲ. ಬ್ರಹ್ಮಜ್ಞಾನದಲ್ಲಿ ಏನು ಹೇಳ್ಬಿಟ್ಟಿದ್ದಾರೆ? ಒಂದೇ ಆತ್ಮ ಎಲ್ಲರಲ್ಲಿ ಇದೆ, ಜಡ ವಸ್ತುಗಳಲ್ಲಿದೆ, ವ್ಯಾಪಕವಾಗಿದೆ. ಆದರೆ ಕಬೀರ್ ಸಾಹೇಬ್ರು ಅದನ್ನು ಬಿಡಿಸಿದ್ರು. ಜಡ ವಸ್ತುಗಳಲ್ಲಿ ಆತ್ಮ ಇಲ್ಲ. ಗಿಡ, ಮರ, ಬಳ್ಳಿ ಇವುಗಳಲ್ಲಿ ಆತ್ಮ ಇಲ್ಲ. ಆದರೆ ಎಲ್ಲ ಪ್ರಾಣಿಗಳಲ್ಲೂ ಇದೆ. ಮನುಷ್ಯರು ಮೊದಲುಗೊಂಡು ಎಲ್ಲ ಪ್ರಾಣಿಗಳಲ್ಲೂ ಆತ್ಮನಿದ್ದಾನೆ. ಅದಕ್ಕೆ ಅನೇಕ ಚೈತನ್ಯ, ಒಂದೇ ಚೈತನ್ಯ ಅಲ್ಲ. ಹೇಳಲ್ಲ, ಅವನು ಪ್ರಾರಬ್ಧ ಕರ್ಮ ಅನುಭವಿಸ್ತಾವನು. ಬಿಡ್ರಿ, ಏನೇನು ಕರ್ಮ ಮಾಡಿದ್ನ ನಾವು ನೋಡ್ಲಿಲ್ವೇನ್ರಿ? ಏನೇನೋ ಮಾಡ್ದ ಅವನು ಅನುಭವಿಸ್ತಾವನು. ಇವಾಗ ನೋಡಿ, ಅವನು ಬೇರೆ, ನಾನು ಬೇರೆ. ಕಬೀರ್ ಸಾಹೇಬ್ರ ಸಿದ್ಧಾಂತ. ಹಾಗಾಗಿ ಇವೆಲ್ಲವೂ ಈ ಸರ್ವಜ್ಞ ವಚನ ಲೋಕಾರೂಢಿ ಅಷ್ಟೇ. ಇದು ಶಾಶ್ವತವಲ್ಲ.
ಅಕಸ್ಮಾತ್ ನಾವು ಪೂಜೆ ಪುನಸ್ಕಾರ ಮಾಡಿ ಸ್ವರ್ಗವನ್ನು ಪಡೆದ್ವಿ ಅಂದ್ಕೊಳ್ಳಿ, ನಮಗೇನು ಅರಿವಿಲ್ಲ ನಾವು ಸ್ವರ್ಗದಲ್ಲಿ ಇದ್ದೀವಿ ಅಂತ. ಯಾರು ಬಂದು ವಾಪಸ್ ಬಂದು ಹೇಳಿಲ್ಲ ಸ್ವರ್ಗ ಸುಖ ಅನುಭವಿಸ್ತವ್ರು ಅಲ್ವರಾ? ಅವುಗಳ ಮೇಲೆ ಆಸಕ್ತಿಯನ್ನು ಬಿಡಿ, ಸ್ವರ್ಗದ ಮೇಲೆ ಆಸಕ್ತಿಯನ್ನು ಬಿಡಿ. ನಿಮ್ಮ ಮನಸ್ಸೇ ಸ್ವರ್ಗ, ಇಲ್ಲೇ ಇದೆ ಸ್ವರ್ಗ. ಸ್ವರ್ಗ ನಾವು ಹೇಳಿದ ಆಚರಣೆಗಳನ್ನು ಪಾಲನೆ ಮಾಡಿದರೆ ಸ್ವರ್ಗ ಇದೆ. ಏನು? ಪವಿತ್ರ ಸಂಸ್ಕಾರ, ಒಳ್ಳೆಯ ತಿಳುವಳಿಕೆ, ಅಹಿಂಸೆ, ಕರುಣ ಇವೆಲ್ಲವನ್ನು ಮಾಡಿದಾಗ ಸ್ವರ್ಗ ಇಲ್ಲೇ ಇದೆ. ಮೊನ್ನೆ ವಿಚಾರ ಮಾಡ್ತಾ ಬಂದ್ವಿ ನಾವು, ಸಂತೋಷ ವಿಚಾರ ಮಾಡ್ತಾ ಇದ್ದೀವಿ, ವಿಚಾರ ಹೇಳ್ತಾ ಇದ್ದೀವಿ, ನಾವುಗಳೇ ಬಿಟ್ಟಿಲ್ಲ ರಾಗದ್ವೇಷಗಳನ್ನು ಅಂತ ಅವ್ರು ಹೇಳಿದ್ರು. ಯಾವುದೋ ಒಂದು ವಿಚಾರಕ್ಕೆ ರಾಗದ್ವೇಷಗಳನ್ನು ಬಿಟ್ಟಿಲ್ಲ. ನೋಡಿ ಎಷ್ಟು ಜ್ಞಾನ ಕೊಡ್ತಾರೆ. ರಾಗ ಅಂದರೆ ಪ್ರೀತಿ, ಪ್ರೇಮ. ನಂದು 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 ದೊಡ್ಡದು ಈ ರೀತಿಯಾಗಿ ನನ್ನದು ದೊಡ್ಡದು ಅಂದಮೇಲೆ ಇನ್ನೊಂದನ್ನು ನಾವು ದ್ವೇಷ ಮಾಡಲೇ ಕೀಳಾಗಿ ನೋಡ್ಬೇಕಲ್ಲ. ನೋಡಿ ಕೀಳಾಗಿ ನೋಡ್ತೀವಿ, ಇದೆಲ್ಲ ಬಿಡಬೇಕು. ಮೇಲು ಕೀಳು ಬಿಡಬೇಕು, ಮೇಲು ಕೀಳು ಬಿಡಬೇಕು. ಆಗ ನೀವು ನಿಜವಾದ ನಮ್ಮ ಸ್ವರೂಪದ ಅನುಭವನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಇಷ್ಟನ್ನು ಹೇಳಿ ಇಲ್ಲಿಗೆ ಈ ಒಂದು 2 ವಿಚಾರಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय। जय जय सत्य कबीर, सतनाम सत सुकृत, सतरत हत कामी, साहेब सतरत हत कामी, विगत कलेश सतदामि, विगत कलेश सतदामि, त्रिभुवनपति स्वामी साहेब जय जय सत्य कबीर। नाशक भव पीरम साहेब, नाशक भव पीरम, दारो मनुज शरीरम, दारो मनुज शरीरम, शिशुवर शरतीरम साहेब जय जय सत्य कबीर। कमल पत्र पर शोभित, शोभातीत कैसे साहेब, शोभातीत कैसे, नीलाचल पर राजित, नीलाचल पर राजित, मुक्तामणि जैसे साहेब जय जय सत्य कबीर। परम मनोहर रूपम प्रमुदित सुख राशि साहेब, प्रमुदित सुख राशि, अति अभिनव अविनाशी, अति अभिनव अविनाशी, काशीपुरवासी साहेब जय जय सत्य कबीर। हम सब उबारण कारण प्रकटे तनदारे साहेब, प्रगटे तनदारे, पार करो पविहारी, पार करो पविहारी, अविचल अविकारी साहेब जय जय सत्य कबीर। साहेब कबीर की आरती अगणित हरहारी साहेब, अगणित हरहारी, धर्मदास बलिहारी, धर्मदास बलिहारी, मुद मंगलकारी साहेब जय जय सत्य कबीर। साहेब कबीर की आरती जो कोई न रहा वै
साहिब जो कोई न रहा वै भक्ति पदारथ पावे मुक्ति पदारथ पावे भव में नहीं हावे साहिब जय जय सत्य कबीर ध्यानमूलं गुरुर्मूर्ति पूजामूलं गुरुर्पादं मंत्रमूलं गुरुर्वाक्यं मोक्षमूलं गुरुकृपा गुरुमाता च गुरुपिता गुरुदेवने संशय मनसा वाचा कर्मणा तस्मै श्री गुरुपाद सेवे सद्गुरु सत्सायेब चरणारविंदको पाहि लागू मंगलम श्री गुरुदेवाय महनीय गुणात्मने मंगलम सर्वलोकशरण्याय साधुरूपाय मंगलम बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय।